ಇವತ್ತೇನು ನಾಗಮೋಹನ್ ದಾಸ್ ಅವ್ರ ವರದಿಯಲ್ಲಿ ಬಲಗೈ ಸಮುದಾಯರಿಗೆ ಅವಜ್ಞಾನಿಕವಾದಂಥ ವರದಿಯನ್ನು ಕೊಟ್ಟು ಇವತ್ತು ನಮ್ಮನ್ನು ದಿಕ್ಕ ತಪ್ಪಿಸಿ ಇವತ್ತು ಆ ವರದಿಯನ್ನು ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ. ಈ ಒಂದು ಸಮಾಜದ ಬಹಿಷ್ಕಾರ ಹಾಕ್ಕೊಂಡಿದ್ದು ಜಾತಿಗಳು ಯಾವುದು ಅಂದರೆ ವಲಯರು ಮತ್ತು ಮಾದಿಗರು. ನಾವು ಮಾದಿಗರಿಗೆ ವಿರೋಧ ಅಲ್ಲ, ಹಾಗೆ ಅವರು ಅಷ್ಟೇ ನಮ್ಮ ವಲಯ ಸಮುದಾಯ ಬಲಗೈ ಸಮುದಾಯದಲ್ಲಿ ಅವ್ರಿಗೇನು ಮೀಸಲು ಸಿಗುತ್ತೆ ಅದನ್ನು ಅವರು ಸ್ವಾಗತ ಮಾಡಬೇಕು. ಏನಾದರೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ಕಿತ್ತೋಗಿಯುವಂಥ ಕೆಲಸ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡಬೇಕು ಸರ್ಕಾರಕ್ಕೆ. ನಿಮ್ಮಿಂದ ಇವತ್ತು ವಲಯ ಮತ್ತು ಮಾದಿಗರು ಬೀದಿನಲ್ಲಿ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದು ಮಡಗಿರ್ತಕ್ಕಂಥದ್ದು ನಾಗಮೋಹನ್ ದಾಸರವರೇನೆ. ನಮ್ಮ ಕ್ಷೇತ್ರದಲ್ಲಿ 20 ವರ್ಷ ನಾರಾಯಣಸ್ವಾಮಿಯವರು ಆಳಿದ್ರು. ಅವ್ರಿಗೆ ನಾವು ಎಲ್ರಿಗೂ ಸಪೋರ್ಟ್ ಮಾಡೋರೆ. ನಮ್ಮ ಸಮುದಾಯದವರು ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಆ ಅಪ್ಪನಿಗೆ ಎಷ್ಟು ಜ್ಞಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಮಾದಿಗಾಸ್ 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 ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಈ ತಾಲೂಕಲ್ಲಿ ನಿಮ್ಗೆ ಯಾರು ಓಟ್ ಹಾಕಿಲ್ಲ ಸ್ವಾಮಿ? ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ, ಉದ್ಯೋಗ, ಆಮೇಲೆ ಮೆರಿಟ್ ಯಾರು ಆಯ್ತು ಅವ್ರು ಕೊಡ್ರಿ. ಎರಡು ಸಮುದಾಯನ ಒಂದೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಬೆಂಕಿ ಹಚ್ಚ ಕೆಲಸ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ರಾಜ್ಯದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಹಳೆ ಮೀಸಲಾತಿಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಹಾಗೂ ಬಲಗೈ ಮತ್ತು ಎಡಗೈ ಸಮುದಾಯದಲ್ಲಿ ಮೆರಿಟ್ನಲ್ಲಿ ಬಂದವರಿಗೆ ಉದ್ಯೋಗ ಕೊಡಬೇಕು ಮತ್ತು ಆದಾಯ ಸರ್ಟಿಫಿಕೇಟ್ ಪರಿಷ್ಕರಣೆ ಮಾಡಿ ಉದ್ಯೋಗವನ್ನು ಕೊಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ಆನೇಕಲ್ ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಪದಾಧಿಕಾರಿಗಳು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಪದಾಧಿಕಾರಿಗಳು ಮಾತನಾಡಿ, ರಾಜ್ಯದಲ್ಲಿ ಬಲಗೈ ಹಾಗೂ ಎಡಗೈ ಸಮುದಾಯ ಇಬ್ಬರೂ ಕೂಡ ಶೋಷಿತ ವರ್ಗದವರೇ, ಇಬ್ಬರೂ ಕೂಡ ಒಂದೇ. ಆದರೆ ಕೆಲವರು ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಲಗೈ ಹಾಗೂ ಎಡಗೈ ಸಮುದಾಯದ ಮಧ್ಯೆ ಬೆಂಕಿಯನ್ನು ಹಚ್ಚುವ ತಮ್ಮ ಬೇಳಿಯನ್ನು ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದರು. ಇನ್ನು ಸಚಿವರಾದ HC ಮಹದೇವಪ್ಪರವರನ್ನು ಏಕವಚನದಲ್ಲಿ ಮಾತನಾಡುವ ಪ್ರವೃತ್ತಿಯನ್ನು ಕೂಡಲೇ ಬಿಡಬೇಕು, ಅವರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಪದಾಧಿಕಾರಿಗಳಾದ ರಾವಣ ಬಳ್ಳೂರು, ಮುನಿವೀರಪ್ಪ, ಚಿಕ್ಕನಾಗಮಂಗಲ ಗುರು, ವೆಂಕಟೇಶ್ ಮೂರ್ತಿ, ಸುರೇಶ್ ಪೊತ್ತ, ಮೈಕೋ ನಾಗರಾಜ್, ಪುಷ್ಪರಾಜ್, ಪಿಲ್ಲಪ್ಪ, ರಮೇಶ್, ನಾರಾಯಣಪ್ಪ, ಎಗಲೂರು ರಾಜಪ್ಪ, ಹಾರಗದ್ದೆ ರುದ್ರಪ್ಪ, ಬಳ್ಳೂರು ಮುನಿಯಪ್ಪ ಮೊದಲಾದವರು ಭಾಗವಹಿಸಿದರು. ಕರ್ನಾಟಕ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಆದರೆ ಮೀಸಲಾತಿಯ ಪರಿಕಲ್ಪನೆ ಬಂದಿದ್ದು 1902ರಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಕೊಲ್ಲಾಪುರ ಸಂಸ್ಥಾನದಿಂದ ಈ ದೇಶಕ್ಕೆ ಮೊಟ್ಟ ಮೊದಲನೇದಾಗಿ 50% ಮೀಸಲಾತಿಯನ್ನು ನೀಡೋದ್ರ ಮುಖಾಂತರ ಈ ದೇಶಕ್ಕೆ ಮೀಸಲಾತಿಯನ್ನು ಪರಿಚಯ ಮಾಡಿಕೊಟ್ಟಂಥ ಶಾಹು ಮಹಾರಾಜವರು ಮತ್ತೆ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರಾದಂಥವರು ಕರ್ನಾಟಕದಲ್ಲಿ 1921ರಲ್ಲಿ 75% ರಿಸರ್ವೇಷನ್ನ ಕೊಟ್ಟಿರುವಂಥ ದಾಖಲೆ ಇವರಿಬ್ಬರ ಮಹಾರಾಜರಿಗೆ ಸಲ್ಲಬೇಕಾಗ್ತದೆ. ಆದರೆ 1935ರಲ್ಲಿ ಲಾರ್ಡ್ ಲೋಧಿಯಾ ಕಮಿಷನ್ನು ಈ ದೇಶದ ಶೋಷಿತರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಳಜಾತಿಗಳಿಗೆ, ಆದರೆ SC STಗಳಿಗೆ, ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಲಾರ್ಡ್ ಲೋಧಿಯಾ ಕಮಿಷನ್ ಮುಂದೆ ಮನ್ನಣೆ ಮಾಡಿದಾಗ 1947 ಜನವರಿ 15ನೇ ತಾರೀಕು ಈ ಮಂಡನೆಯನ್ನು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸ್ತಾರೆ. ಆದರೆ ಅದಕ್ಕೆ ಸರಿಯಾಗಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಮಾನ್ಯ ಜಗಜೀವನ್ ರಾಮ್ ಅವರು ಕೂಡ ಆವತ್ತಿನ ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ. ಹೈದರಾಬಾದ್ ಪ್ರಾಂತ್ಯದಿಂದ ವೆಂಕಟಪ್ಪ ಅಂತೇಳಿ ಕೂಡ ಆಯ್ಕೆ ಆಗಿರ್ತಾರೆ. ಆದರೆ ಆ ಬಿಲ್ ಬಿದ್ದೋಗಿರ್ತದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿ ಎಲ್ರಿಗೂ ಸಿಗಬೇಕು, ಮೀಸಲಾತಿ ಅನ್ನೋದು ಒಂದೇ ಜಾತಿಗಲ್ಲ, ಎಲ್ಲ ಜಾತಿಗೂ ಸಿಗಬೇಕಾಗಿದೆ, ಪಾಲು ಸಮಬಾಳು ಅಂತೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರೋದ್ರಿಂದ ಅವತ್ತಿನ ಕಾಲಘಟ್ಟಕ್ಕೆ ನಮಗೆ ಮೀಸಲಾತಿಯನ್ನು ಸಿಕ್ತು. ಇವತ್ತು 1994ರಿಂದ ಈಚೆ ಒಳ ಮೀಸಲಾತಿಯನ್ನು ಒಂದು ಒತ್ತಾಯಗಳನ್ನು ಇಟ್ಕೊಂಡು ಬರ್ತಾಯಿದ್ರು. ಆದರೆ ಇದು ಹೆಚ್ಚು
ಎಡ ಬಲ ಅಂತೇಳಿ ಇವತ್ತು ಒಳ ಮೀಸಲಾತಿಯನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಬಗ್ಗೆ ಎಲ್ಲಿ ಕೂಡ ಪ್ರಸ್ತಾವನೆ ಮಾಡಲಿಲ್ಲ. ಆದರೆ ಇಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆ ಇದೆಯೋ ಅವ್ರಿಗೆ ಸಮಾನಾದ ಅಂತ ಹಂಚಿಕೆ ಆಗಬೇಕು, ರಿಸರ್ವೇಷನ್ ಅಂತೇಳಿ ಮೀಸಲಾತಿ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಕೊಂಡಿದ್ರು. ಅದು ಜಾರಿ ಆಯಿತು. ಆದರೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರ ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿಯನ್ನು, ಅವ್ರ ವರದಿಯಲ್ಲಿ ಬಲಗೈ ಸಮುದಾಯರಿಗೆ ಅವೈಜ್ಞಾನಿಕವಾದಂಥ ವರದಿಯನ್ನು ಕೊಟ್ಟು ಇವತ್ತು ನಮ್ಮನ್ನು ದಿಕ್ಕ ತಪ್ಪಿಸಿ ಇವತ್ತು ಆ ವರದಿಯನ್ನು ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ. ಅದಕ್ಕೆ ಬಲಗೈ ಸಮುದಾಯದವರು ಮಾರ್ಚ್ 25ನೇ ತಾರೀಕು ಸರ್ಕಾರಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಸರ್ಕಾರ 9ನೇ ತಾರೀಕು ಸಚಿವ ಸಂಪುಟದಲ್ಲಿ ನಾವು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಿದ್ದಂಗೆ ನಾವು ನಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರ ಬಲಗೈ ಸಮುದಾಯದವರಿಗೆ ಅನ್ಯಾಯ ಎಸಗಿದರೆ ನಾವು ಕೂಡ ಉಗ್ರವಾದವಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ನಾವು ಕೂಡ ಇವತ್ತು ನಾವು ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಬಾಬಾ ಸಾಹೇಬರು, ಯಾವುದೇ ಸಮುದಾಯ ಜಾತಿ ವಿರುದ್ಧ, ಧರ್ಮದ ವಿರುದ್ಧ, ಭಾಷೆ ವಿರುದ್ಧ ಹೋರಾಟ ಮಾಡಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಭಾಷೆ ಪರವಾಗಿ ಹೋರಾಟ ಮಾಡ್ತಾರೋ ಅವರು ನಸಿದೋಗ್ತಾರೆ, ಯಾರು ಜಾತಿ ಪರವಾಗಿ ಹೋರಾಟ ಮಾಡ್ತಾರೋ ಅವರು ನಸಿದೋಗ್ತಾರೆ, ಯಾರು ಧರ್ಮದ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ ಅದು ನಸಿದೋಗ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಸಮುದಾಯ ಪರವಾಗಿ ನಾವು ಮಾತಾಡ್ತೀವಿ, ಇನ್ನೊಬ್ಬ ಸಮುದಾಯ ಪರವಾಗಿ ನಾವು ಯಾವುದೇ ಕಾರಣಕ್ಕೆ ಅಪಪ್ರಚಾರನ ಎಸಗೋದಿಲ್ಲ. ನಮ್ಮ ಪಾಲನ್ನು ನಾವು ಕೇಳ್ತೀವಿ, ಅವ್ರ ಪಾಲನ್ನು ಅವ್ರು ಕೇಳಿ. ಈಗ ಯಾರು ಹೆಚ್ಚಿಗೆ ಇದ್ದರೆ ಅವ್ರ ಪಾಲನ್ನು ಸರ್ಕಾರವನ್ನೇ ಅದನ್ನು ಪರಿಶೀಲನೆ ಮಾಡಿ ಏನು ನಮಗೆ ಸಿಗಬೇಕಂತ ಏನು ಇವಾಗ ಸರ್ಕಾರ 6% ಘೋಷಣೆ ಮಾಡಿ ಇಬ್ಬರಿಗೂ 6% ಘೋಷಣೆ ಮಾಡಿದೆ. ಅದನ್ನು ಕೂಡ ಮರುಪರಿಶೀಲನೆ ಮಾಡಿ ಅನ್ಯಾಯ ಆಗ್ತಿದ್ದಂಗೆ ಈ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದೇ ನಮ್ಮ ಒತ್ತಾಯ. ಸದಾಶಿವ ಆಯೋಗದ ಬಗ್ಗೆ ಸದಾಶಿವ ಆಯೋಗ ಮಾಡಿರೋದಂದ್ರೆ ಸದಾಶಿವ ಆಯೋಗದಲ್ಲೇ ಕೂಡ ಅನ್ಯಾಯ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಸರ್ಕಾರ ಸೂಚನೆ ಕೊಟ್ಟಿದ್ದ ಮುಖಾಂತರನೇ ನಾಗಮೋಹನ್ ದಾಸ್ ಅವರನ್ನು ಒಂದು ಕಮಿಟಿಯನ್ನು ಮಾಡಿ ಇದನ್ನು ಮತ್ತೆ ಸರ್ವೆ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾಗಮೋಹನ್ ದಾಸ್ ಅವರು ಅದರಲ್ಲಿ ಸ್ವಲ್ಪ ಅವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿರೋದಕ್ಕೆ ನಮಗೆ ಅದು ವಿರೋಧವಾಗಿದೆ. ಅದರ ವರದಿಯನ್ನು ಮತ್ತೆ ಪರಿಶೀಲನೆ ಮಾಡಬೇಕು, ವರದಿಯನ್ನು ಮರುಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದೇ ನಮ್ಮ ವಾದ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ನಾಯಕರ ಮುಖೇನವಾಗಿ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಅವೈಜ್ಞಾನಿಕ ವರದಿ ವಿರುದ್ಧವಾಗಿ ಈಗಾಗಲೇ ನಮ್ಮ ಸಮುದಾಯದ ಸ್ವಾಮೀಜಿಗಳು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳಿಂದ 25ನೇ ತಾರೀಕು ಏನು ಹೋರಾಟವನ್ನು ಮಾಡಿದ್ವಿ, ಈ ಹೋರಾಟದಲ್ಲಿ ನಾವು ಬಲಗೈ ಸಮುದಾಯದ ಸುಮಾರು ಲಕ್ಷಾಂತರ ಸಮುದಾಯದ ಜನ ಹೋರಾಟದಲ್ಲಿ ಪಾಲ್ಗೊಂಡು ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಏನು ನಾಗಮೋಹನ್ ದಾಸ್ ಅವರ ವರದಿ ಅವ್ರು ಹೇಳ್ದಂಗೆ ಪರಿಷ್ಕರಿಸಿ, ಪುರಸ್ಕರಿಸಿ ಅಥವಾ ತಿರಸ್ಕರಿಸಿ ಅಂತ ಅವರೇ ಹೇಳಿದ್ದಾರೆ. ಆದ್ದರಿಂದ ಏನು ನಮಗೆ ಇವತ್ತಿನ ದಿನ ಅನ್ಯಾಯವಾಗಿದೆ, ನಾವು ಏನು ಎ ಗುಂಪಿನಲ್ಲಿದ್ದವರನ್ನು ಬಿ ಗುಂಪಿಗಾಕಿ ಇವತ್ತು ಬಲಗೈ ಜಾತಿಯ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ವೃತ್ತಿಪರ ಶಿಕ್ಷಣದಲ್ಲಾಗಲಿ ಎಲ್ಲದರಲ್ಲೂ ನಮಗೆ ತೊಂದರೆಯಾಗಿದೆ. ಆದ್ದರಿಂದ ಏನು ನಾವು ಎ ಗುಂಪಿನಲ್ಲಿದ್ದೀವಿ, ಬಿ ಗುಂಪಿನಲ್ಲಿರೋರನ್ನ ಎ ಗುಂಪಿಗೆ ಮಾಡಬೇಕು. ನಮ್ಮದು ಇದು ಬಹಳ ಒತ್ತಾಯದ ವಿಷಯ ಇದು. ಏಕೆ ಅಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ಏನು ಅವರೇ ಹೇಳಿದಂಗೆ ವಲಯ, ಪರೆಯ, ಪರಿಯನ್, ಹಾಗೆ ಛಲವಾದಿ ಇವು ಸುಮಾರು 29 ಜಾತಿಗಳನ್ನು ಒಟ್ಟುಗೂಡಿಸಬೇಕು, ಒಂದೇ ಬರೆಸಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನಾವು ಅವರ ವರದಿಯಲ್ಲಿ ನಾವು ಎಲ್ಲವನ್ನು ಬರೆಸಿದ್ವಿ. ಆದರೂ ಸಹ ಏನು ಸಮೀಕ್ಷೆಯಲ್ಲಿ ಕೆಲವೊಂದನ್ನು ಛಲವಾದಿ ಇರ್ಬೋದು, ಪರ್ಯಾಯ ಇರ್ಬೋದು, ಮಾಲಾ ಇರ್ಬೋದು ಎಲ್ಲವನ್ನು ಬೇರ್ಪಡಿಸಿ ನಮಗೆ ಬರಬೇಕಾಗಿದ್ದ ಒಟ್ಟು ಸುಮಾರು 40 ಲಕ್ಷಕ್ಕೂ ಹೆಚ್ಚು ನಮ್ಮ ಸಮುದಾಯ ಇರಬೇಕಾಗಿತ್ತು. ಆದರೆ ಅದನ್ನು
ಹಂಚಿ ಹರಿದು ಮಾಡಿದ್ದಾರೆ. ಅದನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಅವರೇ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಏನು ನಾಳೆ ಬರುವ 9ನೇ ತಾರೀಕಿನ ಸಚಿವ ಸಂಪುಟ ಇದೆ, ಆ ಸಚಿವ ಸಂಪುಟದಲ್ಲಿ ನಮ್ಮನ್ನು ಎ ಗುಂಪಿನಲ್ಲಿ ರೋಸ್ಟ್ರ ಬಿಂದುವಲ್ಲಾಗಿರೋ ವ್ಯತ್ಯಾಸವನ್ನು ಎ ಗುಂಪಿನಲ್ಲೇ ನಮ್ಮನ್ನು ಇಡಬೇಕು. ಬಲಗೈ ಜಾತಿಯನ್ನು ಎ ಗುಂಪಿನಲ್ಲೇ ಇಡಬೇಕು. ನಾವು ಏಕೆ ಅಂತ ಹೇಳಿದರೆ ಹೆಚ್ಚು ಜನಸಂಖ್ಯೆ ಇರುವುದರಿಂದ ನಾವು ಎ ಗುಂಪಲ್ಲೇ ಇರಬೇಕು. ನಮಗೆ ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ಮತ್ತು ನೌಕರರಿಗೆ ತೊಂದರೆ ಆಗ್ತದೆ ಅಂತೇಳಿ ಈಗ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಮಾನ್ಯ ಏನು 9ನೇ ತಾರೀಕು ನಡೆಯುವ ಸಚಿವ ಸಂಪುಟದಲ್ಲಿ ಏನಾದರೂ ನಮ್ಮನ್ನು ಮತ್ತೆ ಬಿ ಗುಂಪಿಗೆ ಹಾಕಿದ್ದೆ ಆದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ. ಅದೇ ರೀತಿಯಾಗಿ ನಮ್ಮನ್ನು ನಾವು ಯಾವ ಸಮುದಾಯದ ವಿರೋಧಿಗಳೇ ಅಲ್ಲ, ನಾವು ಆ ಸಮುದಾಯದ ಕೆಲವು ನಾಯಕರುಗಳ ವಿರುದ್ಧ ಮಾತ್ರ ನಾವು ಮಾತಾಡ್ತೇವೆ ಹೊರತು ನಮಗೆ ಸಮುದಾಯ ವಿರುದ್ಧ ಅಲ್ಲ ಅಂತೇಳಿ ಈ ಮಾತನ್ನು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ರವಾನಿಸ್ತಾ ಇದ್ದೀವಿ. ಈ ಒಂದು ಬಲಗೈ ಸಮುದಾಯದ ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೇವೆ. ಆ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ನಮ್ಮ ಬಲಗೈ ಸಮುದಾಯದ ನಾಯಕರುಗಳಿಗೆ ಭೀಮ 1ನೇ ಸ್ವಾಗತವನ್ನು ಬಯಸುತ್ತಾ, ನಾನು ಬಳ್ಳೂರು ಮುನಿವೀರಪ್ಪ, ಬಲಗೈ ಸಮುದಾಯದ ಒಂದು ಕಾರ್ಯಕರ್ತ. ಹುಟ್ಟಿದಾಗ ಉಸಿರು, ಸತ್ತಾಗ ಹೆಸರು, ತಾಯಿ ಗರ್ಭದಿಂದ ಬರುವುದು ಉಸಿರು ಮಾತ್ರ. ಉಸಿರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಈ ಒಂದು ಬಲಗೈ ಸಮುದಾಯದ ವಿಶೇಷ ಒಂದು ಸುದ್ದಿಗೋಷ್ಠಿ ಏನು ಕರೆದಿರೋದು ಅಂದರೆ, ಅವೈಜ್ಞಾನಿಕವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ನಾವು ಬಲಗೈ ಸಮುದಾಯ ತಿರಸ್ಕರಿಸಬೇಕು. ಯಾಕೆ ತಿರಸ್ಕರಿಸಬೇಕು ಅಂದರೆ, ನಮ್ಮಲ್ಲಿ ಬಲಗೈ ಸಮುದಾಯದಲ್ಲಿ 63 ಜಾತಿ ಬಲಗೈ ಸಮುದಾಯಕ್ಕೆ ಬರುತ್ತೆ. ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಬಲಗೈ ಸಮುದಾಯದಲ್ಲಿ 63 ಜಾತಿಗಳು ಬರ್ತದೆ. ನಮ್ಮ ಆನೇಕಲ್ ಕ್ಷೇತ್ರ ಎಕ್ಸಾಂಪಲ್, ಅದರಲ್ಲಿ ಛಲವಾದಿ, ಪರಿಯ, ಮಗ್ಗ ಮತ್ತು ಆದಿ ಕರ್ನಾಟಕ, ಮಾಲ, ಈ ಒಂದು ಜಾತಿಗಳು ಬರ್ತದೆ. ನಾವು ಆದಿ ಕರ್ನಾಟಕ ಮೊದಲಿಂದಲೂ ಬರೀತಾ ಇದ್ದಿತ್ತು ಆದಿ ಕರ್ನಾಟಕ ಅಂತ. ಬಲಗೈ ಸಮುದಾಯ ಅಂತ ನಾವು ಬರೀತಾ ಇರಲಿಲ್ಲ, ಮಹರ್ ಅಂತ ಬರೀತಾ ಇರಲಿಲ್ಲ, ಪರಿಯನ್ ಅಂತ ಬರೀತಾ ಇರಲಿಲ್ಲ. ಯಾರೇ, ನಾನು ಮೊದಲೇ ಹೇಳಿದ್ದೀನಿ, ಎಡಗೈ ಸಮುದಾಯ ಅವರು ನಮ್ಮ ಸಹೋದರರೇ. ಅಸ್ಪೃಶ್ಯತೆ ಅನ್ನೋದೇನಾದರೂ, ಅನ್ಟಚಬಿಲಿಟಿ ಅಂತ ಏನಾದರೂ ಅನುಭವಿಸಿದ್ರೆ ಎರಡೇ ಸಮುದಾಯ, ಅದರಲ್ಲಿ ಎಡ ಮತ್ತು ಬಲ ಏನು ಈ ಒಂದು ಸಮಾಜದ ಬಹಿಷ್ಕಾರ ಹಾಕ್ಕೊಂಡಿದ್ದು ಜಾತಿಗಳು ಯಾವುದು ಅಂದರೆ ವಲಯರು ಮತ್ತು ಮಾದಿಗರು. ನಾವು ಮಾದಿಗರಿಗೆ ವಿರೋಧ ಅಲ್ಲ, ಹಾಗೆ ಅವರು ಅಷ್ಟೇ ನಮ್ಮ ವಲಯ ಸಮುದಾಯ, ಬಲಗೈ ಸಮುದಾಯದಲ್ಲಿ ಅವ್ರಿಗೇನು ಮೀಸಲು ಸಿಗುತ್ತೆ ಅದನ್ನು ಅವರು ಸ್ವಾಗತ ಮಾಡಬೇಕು. ಕೆಲವರು ಯೂಸ್ಲೆಸ್ ಫಲಗಳು ಜಾತಿಗಳನ್ನ ಬೈಕೊಂಡು ಮತ್ತೆ ಬಲಗೈ ಸಮುದಾಯನ ಬೈಕೊಂಡು ಇನ್ನೊಬ್ಬರು ಎಡಗೈ ಸಮುದಾಯನ ಬೈಕೊಂಡು ನಮ್ಮಲ್ಲೇ ನಾವು ಗುಣಿ ಹೊಡ್ಕೊಂಡು ಹೋಗೋ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ದೇಹ ಯಾವತ್ತೂ ಇಟ್ಕೊಂಡು ಅವರು ಹೋರಾಟ ಮಾಡಿ ಸಂವಿಧಾನ ಕೊಡಲಿಲ್ಲ. ಭಾರತ ದೇಶದಲ್ಲಿ ಕಟ್ಟ ಕಡೆಯ ಯಾವುದೇ ಜಾತಿ ಆಗಿರಲಿ, ಎಕಾನಮಿ ವೀಕರ್ಸ್, ಅದರಲ್ಲಿ ಯಾವುದು ಸಮಾಜ ಬಹಿಷ್ಕೃತ ಮಾಡಿದ್ರು, ಯಾರು ತುಳಿತಕ್ಕೆ ಒಳಗಾಗಿದ್ರು, ಯಾರು ಮೇಲ್ಜಾತಿಯವರ ಇಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು, ಯಾರು ಶೋಷಿತರಾಗಿದ್ರು, ಯಾರು ದಮನಿತ ವರ್ಗದವರಾಗಿದ್ರು, ಅವ್ರಿಗೆ ಮೀಸಲಾತಿ ಸಿಗಬೇಕು. ಪ್ರಾಣಿ ಪಕ್ಷಿಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವು, ಆಗ ಈ ವಲಮಾದಿಗಳು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಹಿಷ್ಕಾರ ಹಾಕಿದ್ರು. ಪ್ರಾಣಿ ಪಕ್ಷಿಗಳು ಎಲ್ಲ ಕೆರೆಗಳಲ್ಲಿ ನೀರು ಕುಡಿಯೋ ಒಂದು ವ್ಯವಸ್ಥೆ ಇದ್ದವು, ಆದರೆ ಈ ವಲಮಾದಿಗರು ಈ ಒಂದು ಕೆರೆಗಳಲ್ಲಿ ನೀರು ಕುಡಿಯೋ ಸ್ವಾತಂತ್ರ್ಯವನ್ನು ಪಡೆದಿರಲಿಲ್ಲ. ಪ್ರತಿಯೊಬ್ಬರು
ಈ ಟೈಮಿಂದ ಈ ಟೈಮ್ಗೆ ಹೋಗಬೇಕಾಗಿತ್ತು ಅನ್ನೋ ಒಂದು ವ್ಯವಸ್ಥೆ ಇತ್ತು ಈ ಭಾರತ ದೇಶದಲ್ಲಿ. ಅಷ್ಟು ಕೀಳರ ಮೇಲೆ ಹುಟ್ಟಿರೋ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ಏನು ನಿಮ್ನ ವರ್ಗ, ಶೋಷಿತ ವರ್ಗ, ದೀನದಲಿತರ ವರ್ಗ ಮತ್ತೆ ಅಸ್ಪೃಶ್ಯತ ವರ್ಗಕ್ಕೆ ನಿಜವಾಗಲೂ ಕಟ್ಟಕಡೆ ಅಲೆಮಾರಿ ಒಂದು ಜಾತಿಗೂ ಒಂದು ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಜಾತಿನ ವಿರೋಧ ಮಾಡಬಾರ್ದು, ಯಾವುದೇ ಧರ್ಮನ ವಿರೋಧ ಮಾಡಬಾರ್ದು, ಯಾರು ಅಷ್ಟೇ ಮೇಲಿಲ್ಲ, ಯಾರು ಕೀಳಲ್ಲ, ಯಾರು ಒಂದು ಸಮಾಜಕ್ಕೆ ಬಹಿಷ್ಕಾರ ಹಾಕಿದ್ರು ಆ ಜನಕ್ಕೆ ನಿಜವಾಗ್ಲೂ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೀಮಂತ ಹೋರಾಟಗಾರರು, ವಿಶ್ವಜ್ಞಾನಿಗಳು, ಮತ್ತೆ ನಮ್ಮ ಸಂವಿಧಾನ ಶಿಲ್ಪಿ, ಕರಡು ಶಾಸನ ಅಧ್ಯಕ್ಷರಾಗಿದ್ದವರು ನಮ್ಮ ಭಾರತ ದೇಶದಲ್ಲಿ ಬಡವರಿಗೆ ನಿಜವಾಗ್ಲೂ ಮೀಸಲಾತಿ ಸಿಗಬೇಕು ಅಂತ ಏನು ಹೋರಾಟ ಮಾಡಿದ್ರು ಅದನ್ನ ಈಗ ಕೆಲವರು ಏನು ಪ್ರಾಣಿ ಪಕ್ಷಿಗಳು ನಿಜವಾಗಿ ಬದುಕ್ಬೋದು, ನಾವು ಒಲೆ ಮಾದಿಗರು ಇವರು ನಿಜವಾಗಿ ಬದುಕೋದಕ್ಕೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರನ್ನ ಡಿವೈಡ್ ಅಂಡ್ ರೂಲ್ ಮಾಡಿ ನೀವು 6% ಇದ್ದೀರಿ, ನೀವು 7% ಇದ್ದೀರಿ, ನೀವು 5% ಇದ್ದೀರಿ ಅಂದ್ಬಿಟ್ಟು ನಮ್ಮಲ್ಲಿ ಡಿವೈಡ್ಗಳು ಮಾಡಿ ನಮಗೆ ಬರೋ ಒಂದು ಮೀಸಲಾತಿನ ಕಡಿಮೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು 25ನೇ ತಾರೀಕು ನಮ್ಮ ಬಲಗೈ ಸಮುದಾಯ ಹೋರಾಟ ಮಾಡಿದ್ದು. ನಾವೆಲ್ಲ ಆನೆಕಲ್ಲವರು ಎಲ್ಲ ಪಕ್ಷ ಭೇದ ಮರೆತು ಇವತ್ತು ನಮ್ಮ ಶಾಸಕರು ನಮಗೆ ಆಜ್ಞೆ ಕೊಟ್ಟಿದ್ರು, ಎಲ್ಲರೂ ಹೋಗಬೇಕು, ಅದರಲ್ಲಿ ಭಾಗಿಯಾಗಬೇಕು, ನಮ್ಮ ಬಲಗೈ ಸಮುದಾಯದ ಒಂದು ಒಗ್ಗಟ್ಟು ತೋರಿಸ್ಬೇಕು ಅಂದ್ಬಿಟ್ಟು ಹೇಳಿದ್ರು. ಎಲ್ಲ ಪಕ್ಷ ಭೇದ ಮರೆತು ದಯವಿಟ್ಟು ಎಲ್ಲ ಬಂದು ಅವರಿಗೆ ನಾವು ಆ ಭಾಗಿಯಾಗಿರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎರಡನೇದಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಾವು ಏನು ನಮ್ಮ ಡಿಮ್ಯಾಂಡ್ ಏನು ಯಾರನ್ನು ನಾವು ಖಂಡಿಸೋದಕ್ಕೆ ಈ ಒಂದು ಸುದ್ದಿಗೋಷ್ಠಿ ನಾವು ಕರೆದಿಲ್ಲ. ನಾವೇನಂದ್ರೆ ಬಲಗೈ ಸಮುದಾಯದಲ್ಲಿ ಏನು ಮೀಸಲಾತಿ ವ್ಯವಸ್ಥೆ ಇದೆ ಅವ್ರಿಗೊಂದು ಇವ್ರಿಗೊಂದು ಕೊಡಿ, ಅದರಲ್ಲಿ ಏನಾದರೂ ಒಂದೇ ಇದ್ರೆ ಯಾರು ಮೆರಿಟ್ ಇರ್ತಾರೆ, ಯಾರು ಜ್ಞಾನ ಸಂಪತ್ತಲ್ಲಿ ಜಾಸ್ತಿ ಇರ್ತಾರೆ ಅವ್ರಿಗೆ ಕೊಡಿ, ಅವ್ರಿಗೆ ಜಾಸ್ತಿ ಇವ್ರಿಗೆ ಕಡಿಮೆ ಅನ್ನೋದು ವ್ಯವಸ್ಥೆ ಇರಬಾರ್ದು. ಏನು 63 ಜಾತಿ, ಮಹರ್ ಇರ್ಬೋದು, ವಲಯ ಇರ್ಬೋದು, ಪರಿಯ ಇರ್ಬೋದು, ಆದಿಯ ಮಾಲಾ ಆಂಧ್ರ ಇರ್ಬೋದು, ಆದಿ ಕರ್ನಾಟಕ ಇರ್ಬೋದು, ಇವು ಒಂದು 63 ಜಾತಿ ನಮ್ಮ ಬಲಗೈ ಸಮುದಾಯದಲ್ಲಿ ಯಾರು ಬರ್ತಾರೆ ಅವ್ರಿಗೆ ಈಕ್ವಲ್ ಆಗಿ ಮೀಸಲಾತಿಯಲ್ಲಿ ನಮ್ಮಲ್ಲಿ ಏನು ಏರುಪೇರು ಇತ್ತು, ಏನಂದ್ರೆ ನಮ್ಮ ಜಾತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಪರಿಯ ಅಂತ ಬರೆಯೋದು, ಛಲವಾದಿ ಅಂತ ಬರೆಯೋದು, ಮತ್ತೆ ಆದಿ ಕರ್ನಾಟಕ ಅಂತ ಬರೆಯೋದು, ಏನು ಇದು ವಿಭಜನೆಗಳಾಗಿ ವಿಂಗಡಣೆ ಆಗಿತ್ತು. ಆವತ್ತೇ ನಾವು ವಲಯರು ಅಂತ ಒಂದೇ ಒಂದು ಶ್ಲೋಕನ್ ಬರ್ತಿದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿನೇ ಇತ್ತು. ಯಾವತ್ತೂ ಅಷ್ಟೇ ನಾವು 30 ವರ್ಷಗಳಿಂದ ಬಲಗೈ ಸಮುದಾಯ ಜಾಸ್ತಿನೇ ಇದ್ದೀವಿ. ಆದರೆ ಇವತ್ತು ಅಂಕಿಅಂಶಗಳಲ್ಲಿ ನಾವು ಕಡಿಮೆ ಇದ್ದೀವಿ ಅಂತ ಹೇಳಿ ನಮಗೆ 6% ತಂದಿರೋದು ಅದು ನಮಗೆ ಶೋಚನೀಯ ಮತ್ತೆ ಖಂಡನೀಯ. ನಾವು ಜನಸಂಖ್ಯೆ ಜಾಸ್ತಿ ಇದ್ದೇವೆ, ಮದುವೆ ಆಗಿರೋರು ಯಾರು ಮಕ್ಕಳು ಹುಟ್ಟಿಸದೇ ಇಲ್ಲ, 30 ವರ್ಷದಿಂದ ಮಕ್ಕಳು ಹುಟ್ಟಿಸಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗದೆ. ದಯವಿಟ್ಟು ಇವತ್ತು ಯಾವುದು ಎಡ ಬಲ ಅನ್ನೋದ್ರಲ್ಲಿ ಈಕ್ವಲ್ ಶೇರ್, ಈಕ್ವಲ್ ರೈಟ್ಸ್, ಈಕ್ವಲ್ ಎಲ್ಲರಿಗೂ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಸ್ಥಾನಮಾನಗಳು ಸಿಗಬೇಕು. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು, ಜಾತಿಯ ವ್ಯವಸ್ಥೆ ಹೋಗಬೇಕು, ಎಲ್ಲರೂ ಸಮಪಾಲು ಸಮಬಾಳು ಸಮ ಸಮಾಜ ಆಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವ ಮೀಸಲಾತಿ ಎಡ ಬಲಕ್ಕೆ ಸಮನಾಗಿ ಹಂಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರೆದಿರೋದು. ಈ ಒಂದು ಬಂದಿರೋ ಎಲ್ಲ ನಮ್ಮ ಬಲಗೈ ಸಮುದಾಯದ ನಾಯಕರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಬುದ್ಧ್, ಜೈ ಭಾರತ್, ಜೈ ಸಂವಿಧಾನ. ಮೊದಲಿಗೆ ತಡವಾಗಿ ಪ್ರಾರಂಭವಾಗಿದ್ದಕ್ಕೆ ನಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತಾ, ಏನು ನಮ್ಮ ಹಿರಿಯರು ಇವತ್ತು ಈ ವಿಚಾರವಾಗಿ ನಿಮಗೆ ಸಂಕ್ಷಿಪ್ತವಾಗಿ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಈಗ ಎಡ ಮತ್ತು ಬಲ ಈ ಎರಡೂ ಈಗ ಅವ್ರದೇ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡುವುದರ ಮುಖಾಂತರ ಅವರ ಶಕ್ತಿಯನ್ನು ಈ ಒಂದು ರಾಜ್ಯಕ್ಕೆ ತೋರಿಸಿ ಆಗಿದೆ. ಈಗ ನಾವೆಲ್ಲ ಏನು ಮಾತಾಡೋದಂದರೆ ನಾವಿಬ್ಬರು ಒಂದೇ ಅಂತ, ಎಡ ಮತ್ತು ಬಲ ಎರಡೂ ಒಂದೇ, ಈಕ್ವಲ್ ಆಗಿ ಹೋಗೋಣ, ಎರಡೂ ಸಮವಾಗಿ ಹಂಚ್ಕೊಂಡು ಹೋಗೋಣ ಅನ್ನೋದು ಇರೋದಷ್ಟೇ.
ಒಂದು ಈ ವಿಶ್ವವಿದ್ಯಾಲಯದಲ್ಲಿ ಬಂದ ವಿಚಾರದಲ್ಲಿ ವಿದ್ಯಾರ್ಥಿಗಳ ವಿಚಾರಗಳು ಬಂದಾಗ ಯಾರು ಮೆರಿಟ್ ಇದೆಯೋ ಅವ್ರಿಗೆ ಅವಕಾಶ ಸಿಗಬೇಕು. ಯಾರೇ ಆಗಲಿ, ಈಗ ಎಡಗೈದಲ್ಲಿ ನಮ್ಮ ಎಡಗೈಲಾಗಲಿ ಬಲಗೈಲಾಗಲಿ ಎಡಗೈಲಾಗಲಿ ಯಾರು ಮೆರಿಟ್ ಈ ಅವಕಾಶ ಸಿಗಬೇಕಲ್ಲ, ಚೆನ್ನಾಗಿ ಓದೋರ್ಗೆ ಅವಕಾಶ ಸಿಗಬೇಕಲ್ಲ. ಹಂಗಾಗಿ ಯಾರು ಮೆರಿಟ್ ಇದೆಯೋ ಅವ್ರಿಗೆ ಅವಕಾಶ ಸಿಗುತ್ತಾಗಲಿ. ಇದರಲ್ಲಿ ನಮ್ಮದು ಏನೂ ತಾರತಮ್ಯ ಇಲ್ಲ. ಇದರಲ್ಲಿ ಕೆಲವರು ಇದನ್ನು ರಾಜಕೀಯ ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ತದೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದರ ತಕ್ಕ ಪಾಠವಂಥ ಕೆಲಸದ ಎರಡೂ ಸಮುದಾಯಗಳು ಮಾಡ್ತಾರೆ. ಇದನ್ನು ಎರಡೂ ಸಮುದಾಯದೊಳಗೆ ಏನು ಕಿತಾಪತಿ ತಂದಿಕ್ತಾ ಇದ್ದಾರಲ್ಲ ಅವ್ರಿಗೆ ಸಹ ಎಚ್ಚರಿಕೆಯನ್ನು ಇವತ್ತಿನ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆ ಹೇಳಿದ್ರು, ಈಗ ಅಣ್ಣವ್ರು ಹೇಳಿದ್ರು ಎಲ್ಲ ವಿಚಾರ ಎಷ್ಟು ಜಾತಿಗಳು ಬರ್ತವೆ ನಮ್ಮಲ್ಲಿ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಹಾಗಾಗಿ ಆ ಎಲ್ಲ ಜಾತಿಗಳಲ್ಲಿ ನಾವಿರ್ತಕ್ಕಂಥವ್ರು ಈಗ 2011 ಜನಗಣತಿ ತಗೊಂಡ್ರೆ ನಮ್ಮ ಬಲಗೈ ಸಮುದಾಯದ ಜನಸಂಖ್ಯೆನೇ ಜಾಸ್ತಿ ಇದ್ದಿತ್ತು. ಹಂಗಾಗಿ ಇವತ್ತಿನ ದಿವಸ ನಮ್ದು ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು 11ರಲ್ಲೇ ನಾವು ಜನಸಂಖ್ಯೆ ಜಾಸ್ತಿ ಇದ್ದು. ಹಾಗಾಗಿ ಈಗ ನಾವು ಎಲ್ಲ ಒದ್ದಾಡ್ತಾ ಇರೋದು ನಮ್ಗೆ ಈಕ್ವಲ್ ಆಗಿ ಒಪ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ನಿಮ್ಮಲ್ಲೂ ಸಹ ಆ ಮನಸ್ಥಿತಿಗೆ ಬಂದು ಎರಡೂ ಅಣ್ಣ ತಮ್ಮದ್ರ ಥರ ಹೋಗ್ಬೇಕು ಈ ರಾಜ್ಯದಲ್ಲಿ. ಆಮೇಲೆ ಎಲ್ಲರೂ ಹೇಳ್ತಾರೆ ಏನಾದರೂ ಇದನ್ನು ಸರ್ಕಾರದವರು ಮಾಡಿರೋದು ಉಗ್ರ ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮುಂದೆ ಬರ್ತಕ್ಕಂಥ ಇದನ್ನೇನಾದರೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಮುಂದೆ ಬರ್ತಕ್ಕಂಥ ಎಲೆಕ್ಷನಲ್ಲಿ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕು ಸರ್ಕಾರಕ್ಕೆ. ಬರೀ ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಗೆ ಅನ್ಯಾಯ ಆದರೆ ನೀವು ಮನೆಗೆ ಕಳಿಸ್ತೀರಿ ಅನ್ನೋದನ್ನ ನೇರವಾಗಿ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಇವತ್ತು ಕರ್ನಾಟಕ ಬಲಗೈ ಸಮುದಾಯದವರು ಆನೇಕಲ್ ತಾಲೂಕಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಇದರ ಉದ್ದೇಶ ಏನು ಅನ್ನೋದನ್ನು ನಮ್ಮ ಎಲ್ಲ ಯುವಕರು ಈಗಾಗಲೇ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಜನಾಂಗದ ವತಿಯಿಂದ ಏನು ತೀರ್ಮಾನಗಳು ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಸಕ್ರಿಯವಾಗಿ ಪ್ರತಿಭಟನೆಯಲ್ಲಿ ಹೋರಾಟಕ್ಕೆ ಕೈ ಜೋಡಿಸಿ ಭಾಗವಹಿಸ್ತೀವಿ. ಯಾಕಂದರೆ ಇಲ್ಲಿ ಯಾರಿಗೂ ಅನ್ಯಾಯ ಆಗೋದು ಬೇಡ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಅವರ ಒಂದು ಸಂದೇಶಗಳಲ್ಲಿ ಭೇದ ಭಾವ ತೋರಿಸಿಲ್ಲ. ಎಲ್ಲ ದಲಿತರಿಗೂ ಒಂದೇ ನೋಡಿದ್ದಾರೆ. ಹಾಗಾಗಿ ಎಲ್ಲ ದಲಿತರು ಒಗ್ಗಟ್ಟಾಗಿ ಹೋಗಬೇಕು. ಸಣ್ಣ ವಿಚಾರಗಳಲ್ಲಿ ನಾವು ಕಿತ್ತಾಡಿಕೊಂಡು ಇನ್ಯಾರಿಗೂ ಲಾಭ ಆಗೋದು ಬೇಡ. ಹಾಗಾಗಿ ಈ ಒಂದು ನಮ್ಮ ಸಮಾಜದವರು ಏನು ಮುಂದಿನ ಕಾರ್ಯಕ್ರಮಗಳು ಸರ್ಕಾರ ತಗೊಳ್ಳೋಂಥ ತೀರ್ಮಾನ ಇದ್ರ ಬಗ್ಗೆ ಏನು ತೀರ್ಮಾನಗಳು ತಗೊಳ್ತಾರೆ ಅದಕ್ಕೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೈ ಜೋಡಿಸ್ತೀವಿ. ಕೊನೆಗೆ ನಮ್ಮ ಜನಾಂಗಕ್ಕೆ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸ್ತೀವಿ. ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ನಾಯಕರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವತ್ತು ಬಾಬಾ ಸಾಹೇಬರ ಪರಿಕಲ್ಪನೆಯ ಪ್ರಕಾರ ಎರಡೂ ಸಮುದಾಯಗಳು ಏನು ಮಾದಿಗ ಮತ್ತು ವಲಯ ಎರಡೂ ಸಮುದಾಯಗಳು ಬಹಳ ಅನ್ಯೋನ್ಯವಾಗಿದ್ದುವಂಥ ಸಮುದಾಯಗಳು. ಇವತ್ತು ಎರಡೂ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಮುಂದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಈ ಹಿಂದೆ ಸದಾಶಿವ ಆಯೋಗ ಮಾಡಿರ್ತಕ್ಕಂಥ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಏನೋ ಆದೇಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದಾಗ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ತಿಳಿಸಿದಾಗ ನಾಗಮೋಹನ್ ದಾಸರವರನ್ನು ಕರ್ನಾಟಕ ಸರ್ಕಾರ ಆಯೋಗ ರಚನೆ ಮಾಡಲಿಕ್ಕೆ ಅವರನ್ನು ನೇಮಕ ಮಾಡಿದ್ರು. ಆದರೆ ನಾಗಮೋಹನ್ ದಾಸರವರು ಎಲ್ಲ ಹೋರಾಟಗಾರರು ಅವರನ್ನು ಭೇಟಿ ಮಾಡಿದಾಗ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಸ್ವಲ್ಪ ಜಾಸ್ತಿ ತಿಂದಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ಈ ಬಲಗೈ ಸಮುದಾಯದ ನಾಯಕರುಗಳು ಅದನ್ನು ಮನವರಿಕೆ ಮಾಡಿಕೊಳ್ಳಿಲ್ಲ ಮತ್ತು ಅದರ ಅರ್ಥವನ್ನು ಅರ್ಥವನ್ನು ಮಾಡಿಕೊಳ್ಳಿಲ್ಲ. ಇವತ್ತು ನಾಗಮೋಹನ್ ದಾಸರವರನ್ನು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಾಗಮೋಹನ್ ದಾಸರವರೇ, ನೀವು ನಿವೃತ್ತ ನ್ಯಾಯಾಧೀಶರು, ಆದರೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ದೊಡ್ಡ ದೊಡ್ಡ ನಗರಗಳಲ್ಲಿರ್ತಕ್ಕಂಥ ವಲಯ ಸಮುದಾಯದವರು ಯಾವುದೇ ಜನಗಣತಿಯಲ್ಲಿ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಇವತ್ತು ನೀವು ಉದಾಹರಣೆಯನ್ನು ತೆಗೆದುಕೊಳ್ಬೇಕು.
ಎಷ್ಟೋ ನಗರಗಳಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವಲಯ ಸಮುದಾಯದ ನೌಕರರಾಗಿರಲಿ ಅಥವಾ ಸಮುದಾಯದವರಾಗಿರಲಿ ಯಾರೂ ಸಹ ಒಳ ಮೀಸಲಾತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಮತ್ತು ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯಲ್ಲಿ ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ವಲಯ ಸಮುದಾಯದವರು 283 ಜನ ಇದ್ದೀರಿ ಅಂತ ಹೇಳಿ ನೀವು ಸಮೀಕ್ಷೆಯಲ್ಲಿ ವರದಿಯನ್ನು ಕೊಟ್ಟಿದ್ದೀರಾ. ನಿಮಗೆ ನಾಚಿಕೆ ಆಗೋದಿಲ್ವಾ? ಯಾಕಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 8 ತಾಲೂಕುಗಳಿದೆ. 8 ತಾಲೂಕುಗಳಲ್ಲಿ ವಲಯ ಸಮುದಾಯದವರು 284 ಜನ ಇರೋದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತು ಬಲಗೈ ಸಮುದಾಯಕ್ಕೆ ಸಿಗಬೇಕಾದಂಥ ರೋಸ್ಟರ್ ಪದ್ಧತಿಯನ್ನು ಇವತ್ತು ಎ ಗುಂಪಿನಲ್ಲಿರ್ತಕ್ಕಂಥ ಬಲಗೈ ಸಮುದಾಯವನ್ನು ಎಡಗೈ ಸಮುದಾಯಕ್ಕೆ ತಂದು ಬಿ ಅಂತ ನೀವು ನಮೂದು ಮಾಡಿದ್ದೀರಿ. ಆದರೆ ಎಡಗೈ ಮತ್ತು ವಲಯ ಮತ್ತು ಮಾದಿಗ ಎರಡೂ ಸಮುದಾಯಗಳು ಈ ರಾಜ್ಯದಲ್ಲಿ ಬಹಳ ಅನ್ಯೂನ್ಯವಾಗಿದ್ದಂಥ ಸಮುದಾಯಗಳು, ಅಣ್ತಮ್ಮಂದ್ರದ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳನ್ನು ನೀವು ಇವತ್ತು ಒಡೆದು ಆಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ನಿಮ್ಮಿಂದ ಇವತ್ತು ವಲಯ ಮತ್ತು ಮಾದಿಗರು ಬೀದಿನಲ್ಲಿ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದು ಮಡಗಿರ್ತಕ್ಕಂಥದ್ದು ನಾಗಮೋಹನ್ ದಾಸರವರೇನೆ. ಅದಕ್ಕೆ ನೇರ ಹೊಣೆ ನಾಗಮೋಹನ್ ದಾಸರವರು ಆಗ್ತಾರೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ನೀವೇನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದೀರಾ. ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ಏನು ವಲಯ ಸಮುದಾಯ ಈ ಹಿಂದೆ ಇದ್ದಂಥ ಮೀಸಲಾತಿಯನ್ನೇ ಮುಂದುವರಿಸಬೇಕು. ನಾಗಮೋಹನ್ ದಾಸರವರು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಬೇಕು. ಅವರು ಮಾಡಿರ್ತಕ್ಕಂಥ ವರದಿಯನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಬೇಕು. ಕಾಂತರಾಜರವರು ಮಾಡಿರ್ತಕ್ಕಂಥ ವರದಿಯನ್ನು ಸಹ ನೀವು ಪರಿಗಣನೆಗೆ ತೆಗೆದುಕೊಂಡು ಈ ಎಲ್ಲ ವರದಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಮತ್ತು ಏನು ವಲಯ ಮತ್ತು ಮಾದಿಗ ಸಮುದಾಯದವರು ನೀವು ಕೆಲವೊಂದು ರಾಜಕಾರಣಿಗಳು ಇದನ್ನು ರಾಜಕೀಯ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ಈ ಒಂದು ಒಳ ಮೀಸಲಾತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದರ ಹಿಂದೆ ಎರಡೂ ಸಮುದಾಯಗಳನ್ನು ಬೀದಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ಯಾರಂತಕ್ಕಂಥದ್ದು ಈ ಸಮುದಾಯದ ರಾಜಕಾರಣಿಗಳು ಮತ್ತು ಈ ಎರಡೂ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ಇದರ ಹಿಂದೆ ಇರ್ತಕ್ಕಂಥ RSSನ ಹುನ್ನಾರವನ್ನು ನಾವು ಬಹಳಷ್ಟು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಮೂರ್ಖರಾಗಿದ್ದೀವಿ ನಾವು. ಇವತ್ತು RSS ಈ ದೇಶದಲ್ಲಿ ಅಧಿಕಾರವನ್ನು ಈ ಹಿಂದುಳಿದ ವರ್ಗ ಮತ್ತು ದಲಿತರು ಅಧಿಕಾರವನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಆ ಕಾರಣಕ್ಕಾಗಿ ಇವರನ್ನು ಏನಾದರೂ ಮಾಡಿ ಒಳ ಮೀಸಲಾತಿಯ ಮರ್ಮದಲ್ಲಿ ಇವರನ್ನು ಛಿದ್ರವಾಗಿ ವಿಂಗಡಣೆ ಮಾಡಬೇಕಂತಕ್ಕಂಥ ಹುನ್ನಾರವನ್ನು ಇವತ್ತು RSS ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ. ತೆರೆ ಹಿಂದೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು, ನಮ್ಮ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕರು ಮತ್ತು ಸಚಿವರುಗಳು ಇದರನ್ನ ಅರ್ಥ ಮಾಡ್ಕೊಳ್ಳದೆ ಇವತ್ತು ಸಮುದಾಯವನ್ನು ಬಲಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಏನು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಸರಿಪಡಿಸಬೇಕು. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಬಲಗೈ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಈ ಕೂಡಲೇ ಏನೋ ನಾಗಮೋಹನ್ ದಾಸರವರು ನೀಡಿರ್ತಕ್ಕಂಥ ಅವೈಜ್ಞಾನಿಕ ವರದಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಿ ಹೊಸದಾಗಿ ತಮ್ಮ ಕೈಲ ಸಾಧ್ಯವಾದರೆ ಹೊಸದಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿ ಒಳ ಮೀಸಲಾತಿಯಲ್ಲಿ ವಲಯ ಮತ್ತು ಮಾದಿಗರಿಗೆ ಯಾರಿಗೂ ಸಹ ಅನ್ಯಾಯ ಆಗದ ರೀತಿಯಲ್ಲಿ ವಲಯ ಮತ್ತು ಮಾದಿಗ ಸಮುದಾಯಕ್ಕೆ ನೀವು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಟ್ಟು ನೀವು ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ನೀಡೋದರಲ್ಲಿ ಬಲಗೈ ಸಮುದಾಯದಲ್ಲಿ ಯಾವುದೇ ತಕರಾರಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನೀವು ಈ ಕೂಡಲೇ ಏನು 9ನೇ ತಾರೀಕು ಕರೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಮಾದಿಗ ಮತ್ತು ವಲಯ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನು ಜಾರಿ ಮಾಡಿ ಮತ್ತೆ ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಈ ತಾಲೂಕಿನ ಮೂಲಕ ನಾವು ಆದರೆ ಎಡ ಬಲ ಎರಡು ಒಂದೇ ಅಂತ ಮಾಧ್ಯಮದ ಮುಂದೆ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 20 ವರ್ಷ ನಾರಾಯಣಸ್ವಾಮಿ ಅವರು ಆಳಿದ್ರು. ಅವ್ರಿಗೆ ನಾವು ಎಲ್ರಿಗೂ ಸಪೋರ್ಟ್ ಮಾಡೋರೆ, ನಮ್ಮ ಸಮುದಾಯದವರು ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಆ ಅಪ್ಪನಿಗೆ ಎಷ್ಟು ಜ್ಞಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಮಾದಿಗಾಸ್ 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 ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಈ ತಾಲೂಕಲ್ಲಿ ನಿಮ್ಗೆ ಯಾರು ಓಟ್ ಹಾಕಿಲ್ಲ ಸ್ವಾಮಿ? ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇರ್ತೀವಿ. ಯಾಕಂತ ಹೇಳಿದ್ರೆ 20 ವರ್ಷ ಶಾಸಕರಾಗಿದ್ದವರು ನೀವು, 18 ವರ್ಷ ಕೇಂದ್ರದ ಮಂತ್ರಿ ಆಗಿದ್ದರು, ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು. ನೀವು ಈ ಸಮುದಾಯನ ಬಳಸ್ಕೊಂಡು ನೀವು ಮಂತ್ರಿಗಳಾಗಬೇಕಂತ ಇದ್ದೀರೋ ಇಲ್ಲ ನಿಮ್ಮ ಸಮುದಾಯದ ಲೀಡರ್ಗಳು ನೀವು
MLAಗಳು ಮಾಡೋಕ್ಕೆ ಹೊರಟಿದ್ದೀರಾ ನೀವು? ಈ ಸಮುದಾಯನ ನೀವು ಎಡಗೈ ಸಮುದಾಯನ ಅಡ್ಡಿಕೊಂಡು ನೀವು ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಸ್ಟೇಟಲ್ಲಿ ನೀವು ಸುಮ್ಮನೆ ಉರ್ದುಂಬಿಸ್ತಾ ಇದ್ದೀರಿ. ನೀವು ಮಾಡ್ಬೋದಾಗಿತ್ತು. ನೀವು ಕೇಂದ್ರ ಸರ್ಕಾರದಲ್ಲಿ ನೀವು ಇದ್ದಾಗ ಅಲ್ಲಿ ನೋಡಿ, ಈಗ ಅವರಿರೋ ಮನೆ ಕಡೆನ ಈಗಲೂ ಯಾವುದೂ ಕೆಲಸಗಳಾಗಿಲ್ಲ. ಈಗಲೂ ಹಳೆ ಮನೆಗಳು ಹಂಗೆ ಇದೆ. ಅವರು ಒಂದು ಸಾರಿ ಹೇಳ್ತಾ ಇರ್ತಾರೆ, ನಾನು ಉತ್ತರ ಕರ್ನಾಟಕ ಕಡೆ ಹೋಗಿದ್ದೆ, ನಮ್ಮ ಸಮುದಾಯ ಬೆಚ್ಚಂಗುಳಿ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನೀವಿದ್ದಿದ್ದು ಏನೇನು ನೋಡಿ ಸ್ವಾಮಿ, ಇವಾಗಲೂ ಉತ್ತರಕ್ಕಾಗಿಲ್ಲ. ಕೂಗೆ ಅಳತೆ ಇದ್ದಂಥ ಬೆಂಗಳೂರಿಗೆ ಹತ್ತಿರವಾಗಿದ್ದು ಇವಾಗಲೂ ಇಲ್ಲ. KH ಮುನಿಯಪ್ಪರು ಇರ್ಬೋದು. KH ಮುನಿಯಪ್ಪರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕಂತ. ಆದರೆ KH ಮುನಿಯಪ್ಪರು ಏನು ಮಾಡ್ತಾ ಇದ್ದಾರೆ ಸ್ವಾಮಿ, ನಿನ್ನ ಮಗಳಿಗೂ ಮೀಸಲಾತಿ ಬೇಕು, ನಿನಗೂ ಮೀಸಲಾತಿ ಬೇಕು, ಬೇರೆಯವ್ರಿಗೆ ಬಿಟ್ಕೊಡಿ, ನೀವು ಅನುಭವಿಸಿದ್ರೆ ಸಾಕು. ಕಾಂಗ್ರೆಸ್ ಅವ್ರಿಗೂ ಅದೇ ಹೇಳ್ತಾ ಇರೋದು. ಕಾಂಗ್ರೆಸ್ ಅವರು ನೀವು ಅನುಭವಿಸ್ತಾ ಇದ್ದೀರಿ, ನೀವು ಬಿಟ್ಕೊಡಿ, ಬೇರೆಯವ್ರಿಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಗೆ ಹೇಳ್ತಾ ಇದ್ವಿ. ಯಾಕಂತ ಹೇಳಿದಾಗ ಒಳ ಮೀಸಲಾತಿ ಆದಾಗ ಬಲಗೈಗಾರು ಎಡಗೈಗಾರು ಅಂತ ಆಗೈತೆ. ಆದರೆ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ ಉದ್ಯೋಗ, ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನೀವು ಕೊಡಬೇಕು. ಆಮೇಲೆ ಮೆರಿಟ್ ಯಾರು ಆಯ್ತು ಅವ್ರು ಕೊಡಿ. ಎರಡು ಸಮುದಾಯನ ಒಂದೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಬೆಂಕಿ ಹಚ್ಚ ಕೆಲಸ ಆಗ್ಬಿಟ್ಟೈತೆ ಕರ್ನಾಟಕದಲ್ಲಿ. ಈಗ ಬಲಗೈ ಸಮುದಾಯದವರು ಎಲ್ಲೂ ಹೋರಾಟ ಮಾಡಲೇ ಇಲ್ಲ. ಯಾರು ಈಗ ನಮ್ಮ ಮಾದೇವಪ್ಪರನ್ನ ಚಪ್ಪಲಿನ ಹೊಡೆದು ಏಕವಚನದಲ್ಲಿ ಮಾಡಿರೋಂಥ ಇತಿಹಾಸ ಐತೆ. ಆದರೆ ನಮ್ಮ ಸಮುದಾಯದವರು ಯಾವುದೇ ಕಾರಣಕ್ಕೂ ನಮ್ಮ ರಮೇಶ್ ಚಿಗಜಿಣಿಗೆ ಆಗಿರ್ಬೋದು, ನಮ್ಮ RB ತಿಮ್ಮಾಪುರ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಇನ್ನು ಇತರರು ಇದ್ದಾರೆ, ಅವ್ರಿಗೆ ಯಾವತ್ತೂ ಯಾರೂ ಬೈದಿಲ್ಲ. ಇವ್ರು ಯಾಕೆ? ನೀವು ಹೋರಾಟ ಮಾಡಿ, ನೀವು ಪಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಏಕವಚನದಲ್ಲಿ ಅವನು ಇವನು ಅಂತ ಯಾಕೆ ಮಾತಾಡ್ತೀರಿ? ಒಬ್ಬ ಸಚಿವರುಗಳು, ಒಬ್ಬ ಪ್ರಜ್ಞಾವಂತರುಗಳು ನೀವು. ಮಾದೇವಪ್ಪ ನಾನು ಕೂರ್ತಿರೋ ಕುರ್ಚಿನಲ್ಲಿ ಕೂತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ದೀರಿ ನಾನು ಸಚಿವನಾಗಿದ್ದೆ, ಈಗ ನೀವು ಸಚಿವರಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಜನತಾದಳ ಸರ್ಕಾರ ಇದ್ದಾಗ ಮಾದೇವಪ್ಪರು ಆರೋಗ್ಯ ಮಂತ್ರಿ ಆಗಿದ್ದರು. ಆನೇಕಲ್ ತಾಲೂಕ್ ಪಂಚಾಯತಿನಲ್ಲಿ ಉದ್ಘಾಟನೆ ಮಾಡಿದಾಗ ನಾವು ಮಾದೇವಪ್ಪರನ್ನ ಅಡ್ಡಾಕ್ಬಿಟ್ಟು ಹಾಸ್ಟೆಲ್ ಐತೆ ಅಂತ ಕೇಳಿದಾಗ ಇದೇ ನಮ್ಮ ನಾರಾಯಣಸ್ವಾಮಿ ಅವ್ರು ಬಂದು ಏನಪ್ಪ ಹಂದಿಗೂಡು ಇಕ್ಕಿದಲ್ರಿ, ಹಾಸ್ಟೆಲ್ ನೀವೇನೋ ರೆಡಿ ಮಾಡಿರಿ ಯಾಕ್ರಿ ಅಂತ ಹೇಳ್ಬಿಟ್ಟು ಮಾದೇವಪ್ಪರು ಹೇಳಿದ್ರು. ಆದರೆ ಆಗಲೇ ಮಂತ್ರಿ ಆಗಿದ್ದವರು ಸ್ವಾಮಿ ಅವರು. ನೀವು ನಮ್ಮ ಸಮುದಾಯದವರೇ, ನೀವೇನು ಮಾಡಿದ್ದೀರಿ? ಏನೂ ಮಾಡಲಿಲ್ಲ. ನೀವು ಸುಮ್ಮನೆ ಸಮಾಜನ ಈ ಜಾತಿನ ಅಡ್ಡಿಕೊಂಡು ನೀವು ಬೇಳೆಕಾಳು ಬೇಯಿಸ್ಕೊಂಡ್ಬಿಡ್ರಿ. ಯಾವುದೇ ಸಮುದಾಯ ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ನಿಮ್ಗೆ ಎಲ್ರಿಗೂ ಓಟ್ ಕೊಟ್ಟಿರು, ಎಲ್ಲರೂ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾದರೂ ರಾಜಕೀಯವಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಲಗೈ ಸಮುದಾಯದವರೇ ಅವ್ರಿಗೆ ಓಟ್ ಹಾಕಿರೋದು. ಅವರಲ್ಲಿ ಗೆಲ್ಲಬೇಕಂದ್ರೆ ಬಲಗೈ ಸಮುದಾಯನೇ ಜಾಸ್ತಿ ಓಟ್ ಹಾಕಿರೋದು. ನೀವು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು ಎತ್ಕಟ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಅವ್ರ ಕುರ್ಚಿನ ಉಳಿಸ್ಕೊಳ್ಳೋಸ್ಕೋಸ್ಕರ ಈ ಸಮುದಾಯನ ಒಡೆದಾಡೋದಕ್ಕೆ ಈ ಕೆಲಸ ಮಾಡ್ತಾವ್ರೆ ಅಂತ ನಮ್ಮ ಅನಿಸಿಕೆ ಇದೆ. ಸಿದ್ದರಾಮಯ್ಯನವರೇ, ನೆಕ್ಸ್ಟ್ ನೀವು ಏನಾದ್ರೂ ಸಚಿವ ಸಂಪುಟ ಕರೆದಾಗ ನಮಗಿಬ್ಬರಿಗೂ ಒಂದೇ ಮೀಸಲಾತಿ ಕೊಡಿ. ಯಾರು ಪರ್ಸೆಂಟೇಜರೇ, ಯಾರು ಆರ್ಥಿಕತೆಯಲ್ಲಿ ಹಿಂದುಳಿದರೆ ಅವ್ರಿಗೆ ಕೊಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಮಾತಾಡ್ತಿರೋ ಇದ್ದಿದ್ದು ಕಾರಣ ಯಾಕಂದರೆ ಧಾರವಾಡ ಯೂನಿವರ್ಸಿಟಿಗೆ ಮನೆ ಆಗಿದ್ದಾಗ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳದ ಈಗ ಅಪ್ಲಿಕೇಶನ್ ಹಾಕಿದ್ರೆ ತಗೊಳ್ತಾ ಇಲ್ಲ. ನಾವು ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಆದಿ ಕರ್ನಾಟಕ ಅಂತ ಕೊಟ್ಟಾಗ ಹೇಗೆ ಬರ್ತದೆ? ಮಾದಿಗ ಸಮುದಾಯಕ್ಕೆ ಬರ್ತದೆ. ಅದನ್ನು ಕ್ಯಾನ್ಸಲ್ ಆಗಬೇಕು. AB ಬಿಟ್ಟು ಒಂದೇ ಮಾಡಬೇಕು. ಪರಿಶಿಷ್ಟ ಜಾತಿ ಲೆಫ್ಟ್ ರೈಟ್ನು ಒಂದೇ ಮಾಡಬೇಕಂತ ಮಾಧ್ಯಮ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜಮೀನ್ ಯಾಕೆ ಎಚ್ಚೆತ್ಕೊಂಡಿಲ್ಲ? ಯಾಕೆ ಅದರ ಅರಿವು ನಿಮ್ಗಿರ್ಲಿಲ್ವ? ನಾಗಮೋಹನ್ ದಾಸ್ ಅವ್ರ ಮೇಲೆ ನೀವು ಅವ್ರನ್ನ ಬ್ಲೇಮ್ ಮಾಡೋ ಬದಲು ನಿಮ್ಮ ಗ್ರಾಮಗಳಲ್ಲಿ ನೀವು ಅದನ್ನು ಸ್ಪಷ್ಟವಾಗಿ ಸೆನ್ಸಸ್ ಮಾಡಿಸ್ಬೋದಾಗಿತ್ತಲ್ಲ. ನೀವೇ ವಿಫಲ ಆಗಿ ಈಗ ಸರ್ಕಾರ ನೋಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ನೀವು ಹೇಳೋ ಪ್ರಶ್ನೆಗೆ ನಾಗಮೋಹನ್ ದಾಸ್ ಅವ್ರನ್ನ ಬಲಗೈ ಸಮುದಾಯದವರೇ ಎತ್ಕೊಂಡು ಕುಣಿತಾ ಇದ್ದೀವಿ. ಸ್ಟೇಟಲ್ಲಿ ಎಲ್ಲನೂ ಬಲಗೈ ಸಮುದಾಯ ಎತ್ಕೊಂಡು ಕುಣಿತಾ ಇದ್ದಿದ್ದು. ಅವರು ಒಬ್ಬ ಜಸ್ಟಿಸ್ ಆಗಿದ್ದಾರೆ, ಎಲ್ರಿಗೂ ಅವರು ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಇದ್ದಿದ್ದು. ಆದರೆ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈಗ ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಆಗ ಸೆನ್ಸಸ್ ಮಾಡಿದಾಗ ಆವಾಗಲೂ ನಮ್ಮದು ಜಾಸ್ತಿನೇ ಇತ್ತು.
ಏನು ನಮ್ಮವ್ರುಗಳೆಲ್ಲ ಇಲ್ಲಿ ಕಡಿಮೆ ಮಾಡ್ಕೊಂಬಿಟ್ಟಾರಾ? ಕಡಿಮೆ ಆಗೋದಕ್ಕೆ ಅವ್ರು ಜಾಸ್ತಿ ಮಾಡ್ಕೊಂಬಿಟ್ಟಾರಾ? ಈಗಲೂ ಅವ್ರಿಗಿಂತನೂ ನಾವು ಹೆಚ್ಚಿಗೆ 10 ಲಕ್ಷ ಎಕ್ಸ್ಟ್ರಾ ಇದ್ದೀವಿ. ಉದಾಹರಣೆಗೆ ಒಂದೇ ಒಂದು ಚಿತ್ರದುರ್ಗ ಸಾಕು ಅವ್ರು ಮಾಡಿರುವಂಥ ಗನಂದಾರಿ ಕೆಲಸ. ಆಮೇಲೆ ಬೆಂಗಳೂರಲ್ಲಿ 20,000 ಮನೆಗಳಿದೆ ಇನ್ನೂ ಸೆನ್ಸಸ್ ಮಾಡೋಂಥದ್ದು. ಇದು ಕರೆಕ್ಟಾಗಿ ಸೆನ್ಸಸ್ ಆಗಿಲ್ಲ. ಕಾಂತರಾಜು ವರದಿ ಇರ್ಬೋದು, ಆಯನೂರು ವರದಿ ಇರ್ಬೋದು, ಇನ್ನು ಈ ಥರ ವರದಿಗಳಿದ್ರಲ್ಲ, ಇವು ಯಾವನ್ನೂ ಗಣನೆಗೆ ತಗೊಂಡಿಲ್ಲ. ಇವು ಯಾವ ಸರಿಯಿಲ್ಲ ಅಂತ ಇವ್ರು ಯಾರು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಈತರು ಕೊಟ್ಟರು. ಈತನ ನಿಜವಾದ ದಲಿತ ವಿರೋಧಿ ಕೆಲಸ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ನಾಯಕರು ಹೋಗ್ಬಿಟ್ಟು ನೀವು ಮಾಡ್ತಾರೆ ಸರಿಯಿಲ್ಲ ಅಂತ ಹೇಳಿದಾಗ, ನೀವು ಆಗ್ಲಿಂದ ಉಂಡಿದ್ದೀರಿ, ನೀವು ಅವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಆಯ್ತಪ್ಪ, ಆಗ್ಲಿಂದ ಉಂಡಿದ್ದೀರಿ ಅಂತ ಹೇಳಿ ಯಾರು ಉಂಡಿರೋದು? ತಳ ಸಮುದಾಯದಲ್ಲಿ ಅವರು ಬಂದು ಹಳ್ಳಿಗಾಡಿನಲ್ಲಿ ನೋಡಬೇಕಾಗಿತ್ತು. ಹಳ್ಳಿಗಾಡಿನ ಪರಿಸ್ಥಿತಿ ಒಲೆಯವ್ರು ಹೆಂಗಿದ್ದಾರೆ, ಮಾದಿಗರು ಹೆಂಗಿದ್ದಾರೆ, ಅವರು ಕರೆಕ್ಟಾಗಿ ಅಲ್ಲಿ ಮಾಡಿದರೆ ಎಲ್ಲ ಸರಿಯಾಗಿರೋದು. ಅವರು ಅನ್ಯಾಯ ಆಗೈತೆ ಅಂದರೆ ಕೆಳಾದಲ್ಲಿ ಹಳ್ಳಿಗಾಡಿನಲ್ಲಿರೋ ಜನಕ್ಕೆ ಅನ್ಯಾಯ ಆಗೈತೆ ಸ್ವಾಮಿ. ದಲಿತರಿಗೆ ಬಲಗೈ ಸಮುದಾಯಕ್ಕೆ ಹಳ್ಳಿಗಾಡಿನಲ್ಲಿ ಇವಾಗಲೂ ನೋಡಲಿ. ಆದರೆ ಎಷ್ಟೋ ಜನ ಈಗಲೂ ಬೆಂಗಳೂರಲ್ಲಿ ಸೆನ್ಸಸ್ ಮಾಡಲಿಲ್ಲ, ವೈಟ್ ಫೀಲ್ಡಲ್ಲಂತೂ ಮಾಡಲೇ ಇಲ್ಲ. ಮಾದೇವಪುರದ ಏರಿಯಾನಲ್ಲಿ ಯಾವುದೇ ಕಾರಣಕ್ಕೂ ಅಣಿಸ್ಬಿಟ್ಟು ಬಂದವರೇ ಹೊರತು ಮಾಡಲಿಲ್ಲ. ಕರೆಕ್ಟಾಗಿ ಮಾಡಿದಾಗ ನಾವು ಜಾಸ್ತಿನೇ, ಅವ್ರಿಗಿಂತೂ ಜಾಸ್ತಿನೇ ಇದ್ದೀವಿ. ಪರ್ಯ ಅಂತ ಬೇಕಾಗಿ ವಿಂಗಡಣೆ ಮಾಡಿದ್ರು, ಬಲಗೈ ಅಂತ ಇದು ಛಲವಾದಿಗಳಂತ ವಿಂಗಡಣೆ ಮಾಡ್ತೀವಿ. ಇವೆಲ್ಲ ಸೇರಿಸ್ಕೊಂಡ್ರೆ ಅವ್ರಿಗಿಂತೂ 2 ಲಕ್ಷಕ್ಕೂ ಜಾಸ್ತಿನೇ ಕಾಣ್ತೀವಿ. ಇನ್ನೂ ಜಾಸ್ತಿನೇ ಇರ್ತೀವಿ. ಮಾಡ್ತಿದ್ದವು ಎಷ್ಟೋ ಐತೆ, ಇದು ಕ್ರೋಢೀಕರಣ ಮಾಡಿದಾಗ ನಮ್ಗೆ ಜಾಸ್ತಿನೇ ಐತೆ. ಅಲ್ಲ, ಪ್ರಶ್ನೆ ಏನಂತಂದರೆ, ಇದು ಮೀಸಲು ಕ್ಷೇತ್ರ, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುವಂಥದ್ದು. ಆನೇಕಲ್ಲು ಅಥವಾ ಮೀಸಲು ಕ್ಷೇತ್ರಗಳು ಎಲ್ಲೆಲ್ಲಿದ್ದಾವೋ ಅಲ್ಲಲ್ಲಿ ಒಳ ಮೀಸಲಾತಿ ಜಾರಿಗೆ ಪೂರ್ವಯೋಜಿತವಾಗಿ ಜಾರಿ ಮಾಡ್ತಿದ್ದಾರೆ ಮತ್ತು ಸೆನ್ಸಸ್ ಬರ್ತಿದ್ದಾರೆ ಅಂತಂದಾಗ ಆನೇಕಲ್ ತಾಲೂಕು ಬಹಳ ಎಚ್ಚೆತ್ಕೊಳ್ಬೇಕಾಗಿತ್ತು. ಇದೊಂದು ಥ್ರೆಟ್ ಕೊಡಬೇಕಾಗಿತ್ತು. ಇಲ್ಲಿ ಹೇಗೆ ಮಾಡಬೇಕು ಸಮೀಕ್ಷೆ, ಹೇಗೆ ಮಾಡ್ತಿದ್ದೀರಿ, ಯಾರ ಮನೆಗಳು ಹೇಗೆ ಬರ್ತಾ ಇದ್ದೀರಿ ಅನ್ನೋಂಥದ್ದನ್ನು ನೀವು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕೆಂದರೆ ನಿಮ್ಮ ಸಮುದಾಯದಲ್ಲಿ ನೀವೇನು ಬಲಗೈ ಸಮುದಾಯ ಅಂತ ಹೇಳ್ತಾ ಇದ್ರಿ, ಬಹಳ ಚೆನ್ನಾಗಿ ಒಳ್ಳೆ ನುರಿತ ವಕೀಲರುಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಜಡ್ಜಸ್ ಆಗ್ತಾ ಇದ್ದಾರೆ. ಬರೀ ಸನ್ಮಾನ ಮಾಡಿದರೆ ಅಷ್ಟೇ ಸಾಲದು, ಸಮುದಾಯಕ್ಕೆ ಏನಾದರೂ ಅದರಿಂದ ಒಳ್ಳೆಯದಾಗಬೇಕು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಬಹಳ ಸಾಧನೆ ಮಾಡಿದಂಥವ್ರು ಇದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಬಹಳ ಪ್ರಜ್ಞಾವಂತರನ್ನು ಕೊಟ್ಟಿರುವಂಥ ತಾಲೂಕು ಹೌದಾದ್ದರಿಂದ ಸಮೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ನೀವು ಭ್ರಮಾತ್ಮಕವಾಗಿ ಬಂಗಾರದ ಕತ್ತಿ ಅಂತ ನಾಗಮೋಹನ್ ದಾಸನ್ನು ಎತ್ಕೊಂತಿರುವಂಥದ್ದನ್ನು ಬಿಟ್ಟು ಈಗ ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇದ್ದೀರಲ್ಲ ಯಾಕೆ ಅನ್ನೋಂಥದ್ದು ಸ್ಪಷ್ಟವಾದಂಥ ಪ್ರಶ್ನೆ. ಯಾಕಾಯ್ತು, ಏನಾಯಿತು? ಈ 63 ಏನು ಬಲಗೈ ಸಮುದಾಯದ 63 ಜಾತಿಗಳು ಬರ್ತದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನು ಹೇಳ್ತಾರೆ, 63 ಜಾತಿಗಳೂ ಬಲಗೈ ಸಮುದಾಯಕ್ಕೆ ಬರುತ್ತೆ, ಯಾವುದೇ ಟಿಕ್ ಮಾಡಿದ್ರು ಅಂತ ಹೇಳಿದ್ರು. ಈಗ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಾವು ಮ್ಯಾಕ್ಸಿಮಮ್ ಬಲಗೈ ಸಮುದಾಯದವರು ಆದಿ ಕರ್ನಾಟಕ ಅಂತ ಬರೀತಾ ಇದ್ರು. ಆದಿ ಕರ್ನಾಟಕ, ಛಲವಾದಿ ಅಂತ ಬರೀತಾ ಇರಲಿಲ್ಲ, ಮತ್ತೆ ವಲಯರು ಅಂತ ಬರೀತಾ ಇರಲಿಲ್ಲ. ನಮ್ಮ ಶಾಸಕರು ಸುಮಾರು ಸರಿ ನಮ್ಗೆ ಹೇಳಿದ್ರು, ಆನೇಕಲ್ ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರು ವಲಯರು ಅನ್ನೋದು ನಮ್ಮ ಬಾಯಿಂದಲೇ ಸುಮಾರು ಸಾರಿ ಜಿಗಣಿ ಆಗಿರ್ಬೋದು, ಅತ್ತಿಬೆಲೆ ಆಗಿರ್ಬೋದು, ಬೇರೆ ಕಡೆ ಎಲ್ಲ ನಾವು ಅವೇರ್ನೆಸ್ ತಗೊಂಡು ಬಂದು ಹೇಳಿದ್ವಿ. ವಲಯರು, ಹೆಮ್ಮೆಯಿಂದ ಬರೆಯಿರಿ ವಲಯರು, ನಾವೆಲ್ಲ ಪ್ರೆಸ್ ಮೀಟ್ ಕರೆದಿದ್ವಿ. ಆದರೆ ಈಗ ಒಂದು ನಡೀತಾ ಇರೋ ಒಂದು ವ್ಯವಸ್ಥೆ ನೋಡಿದಾಗ ಆದಿ ಕರ್ನಾಟಕ ಅಂತ ನೋಡಿದ್ರೆ ಅದು ಎ ಗ್ರೂಪ್ ಹೋಗ್ತದೆ. ಕೆಲವು ಜಿಲ್ಲೆಗಳು, ತುಮಕೂರು ಆಗಿರ್ಬೋದು, ಬಾರ್ಡರ್ಗಳ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಈಸ್ ಬಿಲಾಂಗ್ಸ್ ಟು ರೈಟ್ ಕಮ್ಯುನಿಟಿ. ಬಸವಲಿಂಗಪ್ಪ ಅವರ ಕಾಲದಿಂದಲೂ, ವೀರಾಚಾರ್ಯರ ಕಾಲದಿಂದಲೂ, ರಂಗನಾಥ್ ಸಾಹೇಬರ ಕಾಲದಿಂದಲೂ ನಾವು ಬರ್ಕೊಂಡು ಬರ್ತಾ ಇದ್ದಿತ್ತು ಆದಿ ಕರ್ನಾಟಕ. ಏಕೆ ಅಂದರೆ ನಾವು ವಲಯರು. ಇದು ಏನು ಹೇಳ್ತದೆ, ಬಾರ್ಡರ್ಗಳು ಲೆವೆಲಲ್ಲಿ ಅದು ಎ ಗುಂಪು ಹೋಗ್ತಾ ಇತ್ತು. ಅವರು ನಮ್ಮ ಮಾಡ್ಕೊಂಬಂದ್ರೆ ಅವರು ತಗೊಳ್ಳೋದಕ್ಕೆ ನಮ್ಗೆ ಹೊಟ್ಟೆ ಉರಿ ಇಲ್ಲ. ಆದರೆ ನಮಗೆ ಅನ್ನ ಇಲ್ಲ ಅಂದಾಗ ಅವ್ರ ಹೊಟ್ಟೆ ತುಂಬ ತಿನ್ನೋದೇನು? ನಾವು ಹಸುವಿಂದ ಬಳಬೇಕಾ? ನಾವು ಸಮಾಜದಲ್ಲಿ
ಬಹಿಷ್ಕೃತ ಆಗಿರೋ ಜಾತಿ ತಾನೇ. ನಿಜವಾದ ಅಸ್ಪೃಶ್ಯತೆ ಉಂಡಿರೋರು ಈ 2 ಸಮುದಾಯ, ಯಾರು ಒಲೆಯರು ಮತ್ತೆ ಮಾದಿಗರು ಅಂತ ನಾಡ ಭಾಷೆಯಲ್ಲಿ ಹೇಳ್ತೀವಿ. ಆ ಒಂದು ವ್ಯವಸ್ಥೆ ಇದ್ದಾಗ ಹಂಚ್ಕೊಂಡು ಹೋಗಿ ತಿನ್ನೋ ಒಂದು ವ್ಯವಸ್ಥೆ ಮಾಡಬೇಕು. ಅವೈಜ್ಞಾನಿಕ ವರದಿ ಅಂದಾಗ 63 ಜಾತಿ ಬಲಗೈ ವಲಯರು ಅಂತ ಬಂದಾಗ ನಾವು 30 ವರ್ಷದಿಂದ ಏನು ಪಾಪ್ಯುಲೇಷನ್ ಏನು ಜಾಸ್ತಿ ಆಗಿಲ್ವಾ? ಮದುವೆಗಳಾಗ ಹಾಗೆ ಇದ್ದಾರ? ಮಕ್ಕಳೇ ಹುಟ್ಟಿಸಿಲ್ವಾ? ಅಲ್ಲ, ಅದು ನೀವು ಹೇಳಬೇಕಾಗಿತ್ತು. ಹೇಳಿದ್ದೀವಿ. ಈಗ ಆದಿ ಕರ್ನಾಟಕ ಎ ಗುಂಪು ಬಂದ್ರೆ ಅವಾಗ ನಾವೇನ್ ಮಾಡೋದು? ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ ಸರ್? ಈಗೇನು ಎಡಗೈ ಸಮುದಾಯ ಹೋರಾಟ ಮಾಡ್ತಿದೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯದ ಶಾಸಕರು ಸಚಿವರುಗಳಿದ್ದಾರೆ. ಇದರಿಂದ ಬಲಗೈ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಮೀಸಲಾತಿಯಲ್ಲಿ ಮೀಸಲು ಕೊಡೋದನ್ನು ಮಾಡ್ತಾರೆ ಅನ್ನೋದು ಅವ್ರು ದೊಡ್ಡ ಆರೋಪ ಮಾಡ್ತಿದ್ದಾರೆ. ಒಂದು ಕಡೆ KH ಮುನಿಯಪ್ಪ ಅವರು ಎಡಗೈ ಸಮುದಾಯವರಾಗಿದ್ದು ನಮ್ಮ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದರೆ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಬೀದಿಗೆ ಇಳಿದು ಹೋರಾಟ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ. ಹಾಗಾದರೆ KH ಮುನಿಯಪ್ಪನವರಿಗೆ ಇರುವಂಥ ಬದ್ಧತೆ ಎಲ್ಲ ಒಂದು ಕಡೆ ಬಲಗೈ ಸಮುದಾಯದ ಶಾಸಕರಿಗೆ ಸಚಿವರುಗಳಿಗೆ ಇಲ್ವಾ? ಯಾಕೆ ಬಲಗೈ ಸಮುದಾಯದ ಪರವಾಗಿ ಇವತ್ತಿಗೂ ಒಂದು ಹೇಳಿಕೆಗಳನ್ನು ಎಚ್ ಸಿ ಮಾದೇವಪ್ಪ ಅವರಾಗಿರ್ಬೋದು ಅಥವಾ ಉಳಿದಂಥ ಎಲ್ಲ ಶಾಸಕರು ಸಚಿವರುಗಳಾಗಿರ್ಬೋದು ಕೊಟ್ಟಿಲ್ಲ, ಬಲಗೈ ಸಮುದಾಯದ ಪರವಾಗಿ ನಿಂತಿಲ್ಲ. ಎಲ್ಲ ಒಂದು ಕಡೆ ಸರ್ಕಾರದಿಂದ ನಾವು ಅನ್ಯಾಯಕ್ಕೊಳಗಾಗ್ತೀವಿ, ತಮ್ಮ ಶಾಸಕ ಸ್ಥಾನ ಸಚಿವ ಸ್ಥಾನಗಳನ್ನ ಕಳ್ಕೊಳ್ತೀವಿ ಅನ್ನೋ ಒಂದು ಭಯದಿಂದ ಏನಾದರೂ ಅವರು ಹಿಂದೆ ಇದ್ದಾರಾ? ನೆವರ್. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಈಗಿನ ಸರ್ಕಾರ ನಾಗಮೋಹನ್ ದಾಸ್ ವರದಿನ ಜಾರಿ ಮಾಡಬೇಕು ಅನ್ನೋದು ಜಾರಿ ಮಾಡಿಸಿದ್ದು ಯಾರು? ಈಗಿನ ಸರ್ಕಾರ. ಅವೇರ್ನೆಸ್ ತಗೊಬೇಕಾಗಿರೋದು ಯಾರು? ನಾವು. ಮೊನ್ನೆ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ, ಎಚ್ ಸಿ ಮಾದೇವಪ್ಪರು ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಈ ಸಮುದಾಯಕ್ಕೆ ಎಲ್ಲಿನೂ ತೊಂದರೆ ಆಗದಿದ್ದಂಗೆ ಆ ಒಂದು ವ್ಯವಸ್ಥೆಯಲ್ಲಿ 2 ಏರುಪೇರಾದರೆ ನಾವು ರಾಜೀನಾಮೆ ಮಾಡ್ತೀವಿ. ಮೀಸಲು ಕ್ಷೇತ್ರ ಜನಪ್ರತಿನಿಧಿಗಳು ಹೇಳಿದ್ದಾರೆ 100% ಹೇಳಿದ್ದಾರೆ. ನಮಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದಾರೆ. ನಮ್ಮದು 63 ಜಾತಿಯಲ್ಲಿ ಬಲಗೈ ಸಮುದಾಯ. ಇವತ್ತು ನಾನು ಸ್ವಲ್ಪ ಓದಿರೋ ಒಬ್ಬ ಮನುಷ್ಯನಾಗಿ ಕನ್ಫ್ಯೂಷನ್ಸ್ ಐತೆ. ಛಲವಾದಿ ಏನು, ವಲಯರು, ಆದಿ ಕರ್ನಾಟಕ, ಮಾಲ ಆಂಧ್ರ, ಆದಿ ಮಾಲ ಇವೆಲ್ಲ ಐತೆ. ಇದನ್ನ ಸ್ವಲ್ಪ ಕನ್ಫ್ಯೂಷನ್ಗಳಾಗಿ ನಮ್ಮಲ್ಲಿರೋ ವಿದ್ಯಾವಂತರುಗಳನ್ನು ದಯವಿಟ್ಟು ಆದಿ ಕರ್ನಾಟಕನ ಬದಲಾಗಿ ಹೆಮ್ಮೆಯಿಂದ ಬರೆಯಿರಿ ವಲಯರು ಅಂತ ನಾವು ಹೇಳಿದ್ವಿ. ಅದನ್ನು ಟಿಕ್ ಮಾರ್ಕ್ ಹಾಕಬೇಕಾಗಿತ್ತು. ಅದರಲ್ಲಿ ಒಬ್ಬರು ಕೆಲವರು ಪರಿಯ ಅಂತ ಹಾಕಿದ್ರು, ಕೆಲವರು ಛಲವಾದಿ ಅಂತ ಹಾಕಿದ್ರು, ಕೆಲವರು ಆದಿ ಕರ್ನಾಟಕ ಅಂತ ಹಾಕಿದ್ರು, ಕೆಲವರು ಆದಿ ಮಾಲ ಅಂತ ಹಾಕಿದ್ರು. ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಮ್ಮ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಹೇಳಿದ್ರು, 63 ಜಾತಿನೂ ಬಲಗೈಗೆ ಬರ್ತದೆ ಅಂತ ಹೇಳಿದ್ರು. ಮಹಾರ್ ಅಂತ ಬರೆದ್ರು, ಬೌದ್ಧರು ಅಂತ ಬರೆದ್ರು. ಇದು ಆಗ ಕನ್ಫ್ಯೂಷನ್ ಆಗಿ ಬಿಯಲ್ಲಿರೋರು ಎ ಬರೋರು, ಎಲ್ಲಿರೋರು ಸ್ಥಿಮಿತವಾಗಿ ಇದ್ರು. ಅದಕ್ಕೆ ನಾವು ಹೇಳೋದು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದಕ್ಕಿಂತ ಪ್ರಶ್ನೆ ನಮ್ಮಲ್ಲಿ ಈ ಒಂದು ಸ್ವಾರ್ಥ ವ್ಯವಸ್ಥೆ ಏನು, ಛಲವಾದಿ ಅಥವಾ ಪರಿಯನ್ನು ಅಥವಾ ಮತ್ತೆ ವಲಯರು ಅನ್ನೋ ಒಂದು ವಿಚಾರನ ಏಕೀ ಒಂದು ವ್ಯವಸ್ಥೆಯಲ್ಲಿ ಹೆಮ್ಮೆಯಿಂದ ವಲಯರು ಅಂತ ಬರ್ತಿದ್ರೆ ನಾವೊಂದು 5 ಲಕ್ಷ ಜಾಸ್ತಿ ಜನ ನಾವು ಖಂಡಿತ ಬರ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತೆ ಏನು ಈ ಒಂದು ಕೆಲವು ಎಲ್ಲರ ಬಾಯಲ್ಲಿ ಅವೈಜ್ಞಾನಿಕ ವರದಿ ಅಂತ ಏನು ಬರ್ತೈತೆ ಅದು ವಿಜ್ಞಾನದತ್ತ ಮತ್ತೆ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಯಾರು ಎಷ್ಟು ಅನ್ನೋದನ್ನು ಬರೆಸಿ ನಮಗೆ ಏನು ಪರ್ಸೆಂಟ್ ಐತೆ ಸಮಾಜ ನೋಡಬೇಕು, ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ನಮ್ಮ ಸಮುದಾಯಕ್ಕೆ ಒಳ್ಳೆ ಶಿಕ್ಷಣದಲ್ಲಿ ಸಿಗಬೇಕು, ಒಳ್ಳೆ ಬಡ್ತಿ ಸಿಗಬೇಕು, ಒಳ್ಳೆ ಸರ್ಕಾರದಲ್ಲಿ ವೃತ್ತಿ ಸಿಗಬೇಕು ಅನ್ನೋದಕ್ಕೆ ನಮ್ಮ ಬಲಗೈ ಸಮುದಾಯದವರು ಅರ್ಹರಿದ್ದಾರೆ. ಅದಕ್ಕೆ ಏನು ಮೀಸಲಾತಿ ವ್ಯವಸ್ಥೆ ಮೊದಲಿತ್ತು ಅದೇ ರೀತಿಯಲ್ಲಿ ವ್ಯವಸ್ಥೆ ಮುಂದುವರಿಲಿ ಅಂತ ತಮ್ಮಲ್ಲಿ ಕೇಳಬಹುದು. ಅಲ್ಲ, ಈಗ ಅಧಿಕಾರದಲ್ಲಿರುವಂತಹ ಜನಪ್ರತಿನಿಧಿಗಳು ನಿಮ್ಮಷ್ಟೇ ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ಒಂದು ಪತ್ರಿಕಾಗೋಷ್ಠಿ ಇಲ್ಲ, ಅದು ಸರ್ಕಾರ ನಿಮ್ಗೆ ಹೇಳೋದಂತದ. ನಾನು ಹೇಳ್ತಾ ಇರೋದು ಅವರು ನಿಮ್ಗೆ ಹೇಳೋಂಥದ್ದು ಬೇರೆ.
ಅವರೇ ಹೇಳಬೇಕಾಗಿತ್ತು. ಅವರು ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದಷ್ಟು ಕೂಡ ಈಗ ನಾಗಮೋಹನ್ ದಾಸ್ ಅವ್ರನ್ನ ಎತ್ಕೊಂಡು ಕುಣಿದಿದ್ದು ನಾವೇ ಅಂತ ಹೇಳ್ಕೊಂಡು ಈಗ ರಿಸಲ್ಟ್ ಏನು, ಆಪ್ರೇಷನ್ ಸಕ್ಸಸ್ ಪೇಷೆಂಟ್ ಏನು, ಹಿಂಗಾಗೋದು ಬೇಡ. ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಿದ್ದಾರೆ. KH ಮುನಿಯಪ್ಪ ಅವ್ರಿಗಿರುವಂಥ ಖರ್ಚು ಇವ್ರಿಗೆ ಯಾಕಿಲ್ಲ. ಆಮೇಲೆ ಮೀಸಲು ಕ್ಷೇತ್ರ ಇದನ್ನು ಪ್ರತಿಯೊಬ್ಬರು ಮರ್ತ್ಬಿಟ್ಟಿದ್ದೀರ ನೀವು. ಇನ್ನೂ ಬಹಳಷ್ಟು ಕಡುಬಡವರು ಇದ್ದಾರೆ. ಮೀಸಲು ಕ್ಷೇತ್ರ ಇನ್ನೂ ಮೀಸಲೇ ನಿಮ್ಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ನೀವು ಸುಮ್ಮನೆ ಇದ್ದೀರಲ್ಲ, ಜನಪ್ರತಿನಿಧಿಗಳು ಕೇಳಬೇಕಲ್ವಾ? ಕೇಳಿದ್ದಾರೆ, ಹೇಳಿದ್ದಾರೆ, ನಿಮ್ಗೆ ಹೇಳಿದ್ದಾರೆ. ಸರ್, ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಅವೈಜ್ಞಾನಿಕ ಅಂತ ಎಲ್ಲರೂ ಇಡೀ ರಾಜ್ಯಾದ್ಯಂತ ಗೊತ್ತಿದೆ. ಆದರೆ ಬಲಗೈ ಸಮುದಾಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರೂ ಸಹ ತನ್ನ ಸಮುದಾಯಕ್ಕೆ ಏನು ಈಗ ಗೊಂದಲ ಇದೆ, ಜಾತಿಗಳಲ್ಲಿ ಏನು 23 ಜಾತಿಗಳೇನೋ ಇದ್ದಾವೆ ಅವೆಲ್ಲ ಹೇಳ್ತಾ ಇದ್ರಲ್ಲ, ಇದನ್ನು ಸ್ಪಷ್ಟವಾಗಿ ನೀವು ಇದೇ ರೀತಿಯಾಗಿ ಬಳಸಬೇಕು ಅಂತಕ್ಕಂಥ ಒಂದು ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳು ಮಾಡಲಿಲ್ಲ. ಅದರಲ್ಲೂ ವಿಶೇಷವಾಗಿ ಮೀಸಲು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಾಯಕರುಗಳು, ರಾಜಕಾರಣಿಗಳು ಮುಂದೆ ಹೋದರೆ ಆಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ ಅಂತಕ್ಕಂಥ ಮಾತುಗಳೇನು ಇದೆ, ಆ ರೀತಿ ಈ ರಾಜಕಾರಣಿಗಳು ಮಾಡಿರೋದ್ರಿಂದ ಇವತ್ತು ಬಲಗೈ ಸಮುದಾಯ ಮತ್ತು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ತಮ್ಮ ಕಣ್ಣು ಮುಂದೆಯೇ ಸ್ಪಷ್ಟವಾಗಿದೆ. ಈ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸವನ್ನು ಇವತ್ತು ನಾವು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಈ ರಾಜಕಾರಣಿಗಳೇನೆ ಮೀಸಲು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಯಾಕೆ ಈ ಪ್ರಶ್ನೆ ಬರ್ತದೆ ಅಂತಂದರೆ, ಏನು ಸಮೀಕ್ಷೆ ಬಂದಾಗ ಸ್ವಾಗತ ಮಾಡಿದಂಥ ರೀತಿ ಇದೇ ಎಡಗೈ ಸಮುದಾಯದ ಅವರು ಹೆಂಗೆ ಸ್ವೀಕಾರ ಮಾಡಿದರು, ಬಲಗೈ ಸಮುದಾಯದವರು ಹೆಂಗೆ ಸ್ವೀಕಾರ ಮಾಡಿದರು ಮೀಸಲು ಕ್ಷೇತ್ರದಲ್ಲಿ. ಆನೇಕಲ್ಗಿಂತಲೂ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮಲ್ಲಿ ಬುದ್ಧಿಜೀವಿಗಳಿದ್ದಾರೆ, ವಕೀಲರಿದ್ದಾರೆ, ನುರಿತ ವಕೀಲರಿದ್ದಾರೆ. ಇಷ್ಟೆಲ್ಲ ಇದ್ದು ಒಂದು ಸಣ್ಣ ಮಾಹಿತಿಯನ್ನು 2 ಪತ್ರಿಕಾಗೋಷ್ಠಿ ಆಗ್ತವೆ ಒಳ ಮೀಸಲಾತಿ ಬಗ್ಗೆ. ಆನೇಕಲ್ಲಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಜಿಗಣಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಪತ್ರಿಕೆಯಲ್ಲಿ ಪ್ರಕಟ ಆಗಿರೋಂಥದ್ದು ನಮ್ಮ ಹತ್ರ ಇದೆ, ಜಾಹೀರಾತು ಕೊಟ್ಟಿರೋಂಥದ್ದು ಕೂಡ ಇದೆ. ಇಲ್ಲಿ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ವಿದ್ಯಾವಂತ ಯುವಕರು ನೌಕರರು ನನ್ನ ಹೋರಾಟದ ರಥವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಬಾಬಾ ಸಾಹೇಬರು ಒಂದು ಸಂದೇಶವನ್ನು ಕೊಟ್ಟರು. ಆದರೆ ಇವತ್ತು ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾವಂತರು ಮತ್ತು ನೌಕರರು, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ನೌಕರರಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ತಕ್ಕಂಥವರಾಗಿರ್ಬೋದು ಅಥವಾ ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಮೀಸಲಾತಿಯನ್ನು ಉಂಡಂಥ ಜನ ಏನಿದ್ದಾರೆ, ಆ ಸಮುದಾಯಕ್ಕೆ ವೈಜ್ಞಾನಿಕವಾಗಿ ಜಾಗೃತಿಯನ್ನು ಕೊಡಿಸೋದರಲ್ಲಿ ವಿಫಲರಾಗಿದ್ದಾರೆ. ಆ ಕಾರಣಕ್ಕಾಗಿ ಏನು ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗ ಸಮುದಾಯ ಸುಮಾರು 20 ವರ್ಷಗಳಿಂದಲೂ ಸಹ 20-30 ವರ್ಷಗಳಿಂದ ಅವರು ತನ್ನ ಸಮುದಾಯವನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದರು. ಆದರೆ ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಏನು ಈ ಒಲಿರು ಬಂಧುದಲ್ಲಿರೋದ್ರಿಂದ ಯಾವುದೇ ನಾಯಕರುಗಳಾಗಲಿ ಅಥವಾ ಯಾವುದೇ ಮುಖಂಡರುಗಳಾಗಲಿ ತನ್ನ ಸಮುದಾಯಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕೊಡದೆ ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹದಿಂದ ಇವತ್ತು ನಾಗಮೋಹನ್ ದಾಸರವರು ಕೊಟ್ಟಿರ್ತಕ್ಕಂಥ ಅವೈಜ್ಞಾನಿಕ ವರದಿನಲ್ಲೇ ಬಯಲಿಗೆ ಬಂದಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅವೈಜ್ಞಾನಿಕವಾಗಿ ತಯಾರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ, ಈ ಹಿಂದೆ ಏನು ಮೀಸಲಾತಿ ಇತ್ತು ಅಥವಾ ನಾವೇನು ಅಸ್ಪೃಶ್ಯರಿದ್ದೀರಿ, ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಿ, ಸ್ಪೃಶ್ಯರಿಗೆ ನೀವು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಜಾರಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಿಮ್ಮ 2 ಎಡ ಮತ್ತು ಬಲ ಸಮುದಾಯಗಳ ಒಳ ಮೀಸಲಾತಿಯಲ್ಲಿ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಜಾತಿನೂ ಸಹ ಇಲ್ಲಿ ಏನೋ ಪ್ರಸ್ತುತ ಮುನ್ನೆಲೆಗೆ ಬಂದಿದೆ. ನಿಮ್ಮ ಗೊಂದಲಗಳಿಂದ ಇದೂ ಸಹ ಮುನ್ನೆಲೆಗೆ ಬಂದಿರೋದ್ರಿಂದ ಇದಕ್ಕೆ ಒಂದು ನೀವು ತಾರ್ಕಿಕ ಅಂತ್ಯ ಕೊಡ್ತೀರಾ ಅಥವಾ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಮ್ಮ ಪ್ರಶ್ನೆ. ನಾವು ಬಲಗೈ ಸಮುದಾಯದವರು ಎಲ್ಲೂ ಸಹ ಎಡಗೈ ಸಮುದಾಯದವ್ರನ್ನ ಎಲ್ಲೂ ಸಹ ವಿರೋಧ ಮಾಡೋದು ಇಲ್ಲ, ಮಾಡೋದು ಹೋಗೋದು ಇಲ್ಲ. ಯಾಕಂತ ಹೇಳಿದ್ರೆ ನಾವು ಶತಶತಮಾನಗಳಿಂದಲೂ ಸಹ ನಾವಿಬ್ಬರೂ ಅಣ್ತಮ್ಮಂದ್ರ ರೀತಿಯಲ್ಲೇನೇ ಬಂದಿದ್ದೀವಿ. ನಾವೇ ಒಂದೇ ಕುಟುಂಬದ ಮಕ್ಕಳಾಗಿ ಬಂದಿದ್ದೀವಿ. ಅದಕ್ಕೆ ಉದಾಹರಣೆಯಾಗಿ
ನಮ್ಮ ದಲಿತ ಚಳುವಳಿಯ ಚೇತನ ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಈ ಸಮಾಜದ ಮನೋಭಾವ ಪದ್ಧತಿಯನ್ನು ನಿಷೇಧ ಮಾಡಿದಂಥ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಬಸವಲಿಂಗರಪ್ಪನವರು, ಇವರಿಬ್ಬರೂ ಸಹ ಒಂದೇ ಸಮುದಾಯದಲ್ಲೇ ಇದ್ದುಕೊಂಡು ಒಂದೇ ಅಣ್ಣತಮ್ಮನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲಿಯೂ ಸಹ ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಬಾಬಾ ಸಾಹೇಬರ ಸಿದ್ಧಾಂತಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಬಲಗೈ ಸಮುದಾಯದ ವಲಯ ಸಮುದಾಯದವರು ಎಲ್ಲಿಯೂ ಸಹ ಮಾಡೋದಿಲ್ಲ. ಹಾಗಾಗಿ ನಾವಿಬ್ಬರು ಇವತ್ತಿಗೂ ಸಹ ಅಣ್ಣತಮ್ಮಂದರಾಗಿ ಇದ್ದೀವಿ. ನಾವೆಲ್ಲೂ ಸಹ ನಮ್ಮ ಒಂದು ಸಮುದಾಯದ ಪರವಾಗಿ ನಾವು ಮಾತಾಡೋದೇ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಸ್ಪೃಶ್ಯ ಜಾತಿಗಳನ್ನು ನೀವು ಪ್ರತ್ಯೇಕವಾಗಿಟ್ಟು ನೀವು ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಿ. ಯಾರು ವೈಜ್ಞಾನಿಕವಾಗಿ ಮತ್ತು ಯಾರಿಗೆ ಎಲಿಜಿಬಿಲಿಟಿ ಇದೆ ಅವರಿಗೆ ನೀವು ಮೀಸಲಾತಿಯನ್ನು ಕೊಡೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರ